ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಸಭೆಯ ಸೇವಕರಿಗೂ ಸಭೆಯಲ್ಲಿ ಇದ್ದಂಥ ಹಿರಿಯರಿಗೂ ಹಾಗೂ ಎಲ್ಲ ಆತ್ಮೀಯರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಖರ್ಜೂರದ ಗರಿಗಳ ಭಾನುವಾರ ಅಂತೇಳಿ ಪ್ರಪಂಚ ದೇಶದಲ್ಲಿ ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಓಸನ್ನ ಓಸನ್ನ ಅಂತ ಹೇಳಿ, ಇಲ್ಲಾಂದರೆ ಯೇಸುಗೆ ಜಯವಾಗಲಿ, ದಾವೀದನ ಕುಮಾರನಿಗೆ ಜಯವಾಗಲಿ ಅಂತ ಹೇಳಿ ಅಲ್ಲಿರುವಂಥ ಪ್ರಜೆಗಳು ಕ್ರೈಸ್ತನನ್ನು ಘನಪಡಿಸಿರುವಂಥದ್ದು, ದೇವರನ್ನು ಕೊಂಡಾಡಿರುವಂಥದ್ದು ವಾಕ್ಯಗಳನ್ನು ನಾವು ನೋಡುತ್ತೇವೆ. ಅಲ್ಲಿ ಯಾಕೆ ಗರಿಗಳನ್ನು ತಗೊಂಡು ಹಾಗೆ ದೇವರನ್ನು ಘನಪಡಿಸಿದರು? ಎರಡನೇದಾಗಿ ಯೇಸು ಕ್ರಿಸ್ತರು ಕತ್ತೆಯ ಮೇಲೆ ಯಾಕೆ ಕುಳಿತುಕೊಂಡು ಬಂದರು? ಕೆಲವು ವಿಷಯಗಳನ್ನು ವಾಕ್ಯದ ಮೂಲಕ ತಿಳ್ಕೊಳ್ಬೇಕು ಎನ್ನುವಂಥ ಆಸೆ ಇದ್ದವರು ಒಂದು ಸಾರಿ ಈ ಕಡೆ ಗಮನ ಕೊಡಿ. ತಿಳಿದುಕೊಳ್ಬೇಕು, ಈ ದೇವರ ವಾಕ್ಯಗಳೇ ಸರ್ವಸ್ವ, ದೇವರೇ ಸರ್ವಸ್ವ ಅಂತ ಹೇಳಿ ಯಾರು ಮನಸ್ಸು ಕೊಟ್ಟು ಕೇಳ್ತಾರೋ, ಮನಸ್ಸು ಕೊಟ್ಟು ಕೇಳುವವರಿಗೆ ಅರ್ಥ ಆಗುತ್ತೆ. ಮನಸ್ಸು ಎಲ್ಲೋ ಇಟ್ಟು ಕೇವಲ ಇಲ್ಲಿ ದಿಂಬ ಮಾತ್ರ ಇದೆ ಅಂದರೆ ಈ ವಾಕ್ಯಗಳು ಅರ್ಥ ಆಗಲ್ಲ. ಯೇಸು ಪ್ರಭು ಕರುಣಾಸಾಗರನು, ದಯಾಸಾಗರನು, ಪ್ರೀತಿ ಸ್ವರೂಪನು, ರಕ್ಷಕನು, ಮೋಕ್ಷ ಪ್ರದಾತನು. ಏನಮ್ಮ ಈ ಕಡೆ ಗಮನಿಸ್ತಾ ಇದ್ದೀರಾ? ನಾನೇನು ಹೇಳ್ತಾ ಇದ್ದೀನಿ? 1 ಗಂಟೆ ಅಲ್ವಾ? ಎಲ್ಲಿಂದ ಬಂದಿದ್ದೀವಿ? ಬ್ಯಾಂಗ್ಳೂರು ಪಟ್ಟಣ ಅಲ್ವಾ? ಯಾಕೆ? ನಿಮಗೆ ವಾಕ್ಯಗಳನ್ನು ತಿಳಿಸೋದಕ್ಕೆ. ಆದ್ದರಿಂದ ಮಕ್ಕಳ ವಿಷಯದಲ್ಲಿ ಜಾಗ್ರತೆ, ನೀವು ಕೇಳುವಂಥ ವಾಕ್ಯದ ವಿಷಯದಲ್ಲಿ ಜಾಗ್ರತೆ. ಪ್ರಿಯರ ದೇವ್ರ ಮಕ್ಕಳಿರ, ಶ್ರೇಷ್ಠವಾದಂಥ ಮಾತುಗಳು, ಸರ್ವೋತ್ತಮವಾದಂಥ ಮಾತುಗಳು, ಕಥೆಗಳಲ್ಲ. ದೇವರು ನಮ್ಮನ್ನು ಕಾಪಾಡ್ತಾರೆ, ಕನಿಕರಿಸ್ತಾರೆ, ಆದರಿಸ್ತಾರೆ. ನಾವು ಸಮಸ್ಯೆಗಳಿದ್ದಾಗ ನಮ್ಮನ್ನು ಕಾಪಾಡುವಂಥದ್ದು, ಇದೆಲ್ಲ ಕೂಡ ಅನೇಕ ಮಂದಿ ದೇವರ ಸೇವಕರ ಮೂಲಕ ನಾವು ಕೇಳಿದ್ದೀವಿ. ದೇವರ ಆಶೀರ್ವಾದ, ದೇವರು ಕೊಡುವಾತನು, ದೇವರನ್ನು ನಂಬಿದರೆ ಕೈ ಬಿಡಲ್ಲ, ಆದರಿಸ್ತಾರೆ, ಕಾಪಾಡ್ತಾರೆ. ಇವೆಲ್ಲವನ್ನು ನಾವು ಯಾವಾಗಲಿಂದ ಕೇಳ್ಕೊಂಡು ಬಂದಿದ್ದೀವಿ ಹೇಳಿ? ಯಾವಾಗ ನಾವು ಸಭೆಗೆ ಬರ್ತೀವೋ ಅಂದಿನಿಂದ ಈ ಒಂದು ಮಾತುಗಳನ್ನು ಕೇಳ್ಕೊಂಡು ಬಂದಿದ್ದೀವಿ. 3 ದಿನದಿಂದ ವಾಕ್ಯಗಳು ಹೇಳಿದ್ದೀವಿ ನೋಡಿ. ಇಂಥ ವಾಕ್ಯಗಳನ್ನು ಯಾವಾಗಾದರೂ ಕೇಳಿದ್ದೀರಾ? ಅಂಥ ಅಂಶಗಳು ಬೈಬಲಲ್ಲಿದೆ, ನಂದಲ್ಲ, ದೇವರದ್ದು. ಅನೇಕ ಗೂಢಾಂಶಗಳು ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಅನೇಕ ಸಂಗತಿಗಳಿದೆ. ಅವು ನಮಗೆ ಅರ್ಥ ಆಗಬೇಕಾದ್ರೆ ನಾವು ಬೈಬಲನ್ನು ಚೆನ್ನಾಗಿ ಓದಬೇಕು. ಈ ಲೋಕದಲ್ಲಿ ವಿದ್ಯೆಯನ್ನು ಚೆನ್ನಾಗಿ ಕಲಿತ್ರೆ ಪಾಸಾಗ್ತೀವಿ. ಪಾಸಾದ ಮೇಲೆ ಉದ್ಯೋಗ ಬರುತ್ತೆ, ಆ ಉದ್ಯೋಗದ ಮೂಲಕ ಸಂಸಾರ ನಡೆಯುತ್ತೆ. ದೇವರ ವಾಕ್ಯಗಳನ್ನು ಚೆನ್ನಾಗಿ ಓದುವುದರಿಂದ ದೇವರ ಮನಸ್ಸು ಅರ್ಥ ಆಗುತ್ತೆ. ದೇವರ ಮನಸ್ಸು ಅರ್ಥ ಆದಾಗ ದೇವ್ರಿಗೋಸ್ಕರ ನಾವು ಬದುಕ್ತೀವಿ. ದೇವ್ರಿಗೋಸ್ಕರ ಬದುಕಿದರೆ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. ಈ ಲೋಕದ ವಿದ್ಯೆ ಉದ್ಯೋಗ ಕೊಟ್ಟಿದೆ, ಆತ್ಮಿಕವಾದಂಥ ವಿದ್ಯೆ ಪರಲೋಕ ಕೊಡುತ್ತೆ. ಈ ಲೋಕದಲ್ಲಿ ಎಷ್ಟೇ ದೊಡ್ಡ ವಿದ್ಯಾವಂತರಾದರೂ, ಎಷ್ಟೇ ದೊಡ್ಡ ಉದ್ಯೋಗಸ್ಥರಾದರೂ ಕೊನೆಯದಾಗಿ ಮಣ್ಪಾಲೆ ಹಾಕಬೇಕು. ಆತ್ಮಿಕವಾದಂಥ ಜ್ಞಾನ ತಿಳಿದವರು, ಆತ್ಮಿಕವಾದಂಥ ಜ್ಞಾನವನ್ನು ಪಡೆದವರು, ಅದರ ಪ್ರಕಾರ ಪಾಲಿಸಿದವರು ಶಾಶ್ವತವಾಗಿ ಬದುಕ್ತಾರೆ. ಅದಕ್ಕೆ ಅಂತ್ಯವಿಲ್ಲ. ದೇವರ ಬಳಿಯಲ್ಲಿರ್ತೀವಿ. ಯಾರನ್ನು ನೋಡ್ತೀವಿ? ದೇವರನ್ನು ನೋಡ್ತೀವಿ. ಯಾರ ಜೊತೆಯಲ್ಲಿ ಇರ್ತೀವಿ? ಏಸಯ್ಯನ ಜೊತೆಯಲ್ಲಿ ಇರ್ತೀವಿ. ಯೇಸು ಪ್ರಭು ಜೊತೆಯಲ್ಲಿ ನಾವು ಇರಬೇಕಾದ್ರೆ, ಯೇಸು ಪ್ರಭು ಜೊತೆಯಲ್ಲಿ ನಾವು ಇರಬೇಕಾದ್ರೆ ಏನೇನು ಮಾಡಬೇಕು? ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಹೇಳಿಮ್ಮ? ಪ್ರಾರ್ಥನೆ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನಮಗೋಸ್ಕರನಾ ಅಥವಾ ದೇವ್ರಿಗೋಸ್ಕರನಾ? ಪ್ರಾರ್ಥನೆ ನಡೀತಾ ಇದೆ ಯಾರಿಗೋಸ್ಕರ ಹೇಳಿ? ನಮಗೋಸ್ಕರ. ಹಾಡುಗಳು ಯಾರಿಗೋಸ್ಕರ? ದೇವ್ರಿಗೋಸ್ಕರನಾ ನಮಗೋಸ್ಕರನಾ? ಹಾಡುಗಳು ಯಾರಿಗೋಸ್ಕರ? ದೇವ್ರಿಗೋಸ್ಕರ. ಆಮೇಲೆ ಇನ್ನೇನಾದರೂ ಇದೆಯಾ? ಹಾಡುಗಳು ಮಾತ್ರವಲ್ಲ, ಚೆನ್ನಾಗಿ ಆಡ್ತಾ ಇದ್ದೀರಾ ಎಲ್ಲರೂ, ಒಳ್ಳೆ ರೀತಿಯಿಂದ, ಉಜ್ಜೀವ್ಯದಿಂದ, ಚೈತನ್ಯದಿಂದ, ಏಕ ಮನಸ್ಸಿನಿಂದ. ಓಕೆ, ಚೆನ್ನಾಗಿದೆ, ಚಪ್ಪಾಳೆ ಹೊಡಿತಾ ಇದ್ದಾರೆ, ಸೂಪರ್. ಅದ್ರ ಜೊತೆಗೆ ಇನ್ನೂ ಮಾಡುವಂಥ ಕೆಲಸ ಬಹಳ ಇದೆ. ಯಾಕೆಂದರೆ
ನಾವು ದೇವರಲ್ಲಿ ಸಂಪೂರ್ಣರಾಗಬೇಕು, ದೇವರ ಬಳಿಗೆ ನಾವು ಸೇರಬೇಕು ಅಂದಾಗ ಇನ್ನೂ ಕಲಿಯುವಂಥದ್ದು ಬಹಳ ಇದೆ. ಜಸ್ಟ್ ಎಲ್ಲಿದ್ದೀವಿ ಅಂತಂದು ನೋಡುವಾಗ ಎಲ್ಲಿದ್ದೀವಿ ಅಂದರೆ 1%. ಪರಲೋಕಕ್ಕೆ ಸೇರಬೇಕಾದ್ರೆ ಒಂದು 100 ಮೆಟ್ಲುಗಳು ಹತ್ತಬೇಕು ಅಂತ ತಿಳ್ಕೊಳ್ಳಿ. ಮೊದಲನೇ ಮೆಟ್ಲ ಹತ್ರ ಮಾತ್ರ ಇದ್ದೀವಿ. ಇನ್ನು ಮೊದಲನೇ ಮೆಟ್ಲು ಕೂಡ ಬಂದಿದೆಯೋ ಬಂದಿಲ್ಲೋ ಗೊತ್ತಿಲ್ಲ. ಯಾವಾಗ ದೀಕ್ಷೆ ಸ್ಥಾನ ಪಡ್ಕೊಳ್ತೀವೋ ಆವಾಗ ಆ ದೇವರ ಮಾರ್ಗದಲ್ಲಿ ಹೆಜ್ಜೆ ಹಾಕ್ತೀವಿ. ದೀಕ್ಷೆ ಸ್ಥಾನ ಪಡ್ಕೊಂಡಾಗ ದೇವರ ಮಾರ್ಗದಲ್ಲಿ ಬಂದಿದ್ದೀವಿ ಅಷ್ಟೇ, ಇನ್ನು ಪರಲೋಕಕ್ಕೆ ಸೇರಿಲ್ಲ. ಪರಲೋಕಕ್ಕೆ ಸೇರಬೇಕಾದ್ರೆ ಒಂದು 100 ಮೆಟ್ಲುಗಳಿದಂತ ತಿಳ್ಕೊಳ್ಳಿ. ಈ ಕಡೆ ಏನ್ರಿ ಸೈತಾನ ಏನು ಮಾಡ್ತಾನೆ? ಎಳಿತಾನ ಸುಮ್ಮನೆ ಬಿಡ್ತಾನೆ ಅವನು. ಆ ಮೆಟ್ಲು ಹತ್ತುವಾಗ ಹಿಂದೆ ಎಳಿತಾ ಇರ್ತಾನೆ ಅವನು. ಬಾರ್ಪ ಅಲ್ಲಿ ಬ್ರ್ಯಾಂಡಿ ಶಾಪ್ ಇದೆ ಅಂತಾನೆ. ಅಂದ್ರೆ ಹೃದಯದಲ್ಲಿ ಟಚ್ ಆಗುವಂತ ತೋರಿಸ್ತಾನೆ. ಇನ್ನೊಬ್ಬನಿಗೆ ಬಾರ್ಲೆ ಸಿನಿಮಾಕ್ಕೆ ಹೋಗೋಣ, ಮತ್ತೊಬ್ಬನು ಎಲ್ಲಿಗೆ ಪ್ರಾರ್ಥನೆ ಹೋಗ್ತೀಯಪ್ಪ ನೀನು, ತಿನ್ನೋಣ ಬಾ, ಭಾನುವಾರ ಅಲ್ವಾ, ಕುಡಿಯೋಣ, ಎಂಜಾಯ್ ಮಾಡೋಣ ಅಂತ. ಅಂದರೆ ಹೃದಯದಲ್ಲಿ ಇಂಥ ಆಲೋಚನೆಗಳು ಹುಟ್ಟಿದಾಗ ನಾವು ದೇವರ ಮಾರ್ಗವನ್ನು ಹಿಡಿದುಕೊಂಡು ಆ ಮಾರ್ಗದಲ್ಲಿ ಹೆಜ್ಜೆ ಹಾಕ್ತೀವ ಅಥವಾ ಲೋಕದಲ್ಲಿ ಹೆಜ್ಜೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವ? ಅಲ್ಲಿ ಹೋರಾಟ. ನಿನ್ನ ಮನಸ್ಸು ದೇವರು ಕೊಟ್ಟಾಗ, ನಿನ್ನ ಮನಸ್ಸು ದೇವರಿಗೆ ಕೊಟ್ಟಾಗ ಅಲ್ಲಿ ಹೋರಾಟ ಇರುತ್ತೆ. ಯಾಕೆಂದರೆ ಸೈತಾನ ಅಷ್ಟು ಸುಲಭವಾಗಿ ಬಿಡಲ್ಲ. ಅವನು ಎಳಿತಾ ಇರ್ತಾನೆ, ಗಾಳ ಆಗ್ತಾ ಇರ್ತಾನೆ. ಆದ್ದರಿಂದ ಸೈತಾನನ ತಂತ್ರೋಪಾಯಗಳನ್ನು ನಾವು ತಿಳಿದವರಾಗಿರಬೇಕು. ಸೈತಾನನ ತಂತ್ರೋಪಾಯಗಳನ್ನು ತಿಳಿದವರಾಗಿರಬೇಕು ಅಂದರೆ ಹೇಗೆ? ಅದು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರ ದೇವರ ಮಕ್ಕಳು. ಕಡೇ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಚರಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸೋದಕ್ಕೆ ಶಕ್ತರಾಗಬೇಕಂತೆ. ಇವಾಗ ಏನಪ್ಪ ಅಂತ ನೋಡುವಾಗ, ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋ ತನಕ ನಾವು ಇನ್ನೂ ದೇವರ ಮಾರ್ಗದಲ್ಲಿ ಬಂದಿಲ್ಲ. ಇನ್ನು ಎಲ್ಲಿದ್ದೀವಿ ಅಂತ ನೋಡುವಾಗ ಸುಮ್ಮನೆ ಕ್ರೈಸ್ತರು ಏನು ಅಂತ ಹೆಸರು ಮಾತ್ರ ಇರುತ್ತೆ. ಆಧಾರ್ ಕಾರ್ಡ್ದಲ್ಲಿ ಇಲ್ಲ, ನಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಕ್ರೈಸ್ತರಂತ ಇರ್ಬೋದು. ದೇವರ ಪುಸ್ತಕದಲ್ಲಿ ಯಾವಾಗ ಬರೆಯಲ್ಪಡುತ್ತೆ ನಿಮ್ಗೆ ಗೊತ್ತಾಗಬೇಕಲ್ವಾ? ಅಂದರೆ ಪ್ರೀತಿ ಇರುವುದರಿಂದ, ನಿಮ್ಮ ಮೇಲೆ ಪ್ರೀತಿ ಇರುವುದರಿಂದ ನಾನು ಹೇಳುವಂಥ ಮಾತು. ಮರೆ ಮಾಡಬಾರ್ದು, ಮರೆ ಮಾಡುವಂಥ ಅವಶ್ಯಕತೆ ಇಲ್ಲ, ಗೊತ್ತಾಗಬೇಕು. ಅಂದರೆ ದೇವರ ಮಕ್ಕಳಾಗಬೇಕು. ದೇವರ ಪುಸ್ತಕದಲ್ಲಿ, ಗ್ರಂಥದಲ್ಲಿ ನಾವು ಬರೆಯಲ್ಪಡಬೇಕಂದ್ರೆ ಮೊಟ್ಟ ಮೊದಲು ಯಾವಾಗ ಹೆಸರು ಬೀಳುತ್ತೆ ಗೊತ್ತಾ? ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಾಪಕ್ಷಮಾಪಣೆ ನಿಮಿತ್ತವಾಗಿ ಯಾವಾಗ ದೀಕ್ಷಾ ಸ್ನಾನ ಪಡ್ಕೊಳ್ತೀವಿ. ದೀಕ್ಷಾ ಸ್ನಾನ ಅಂದರೆ ನೀರಿನಲ್ಲಿ ಸಮಾಧಿ ಆಗುವಂಥದ್ದು. ಇವಾಗ ಯೋಹಾನನು ದೀಕ್ಷಾ ಸ್ನಾನ ಕೊಡ್ತಾನೆ. ಎಲ್ಲಿ? ನೀರಿನಲ್ಲಿ ಸಮಾಧಿ ಮಾಡುವಂಥದ್ದು, ಅಂದರೆ ನೀರಿನಲ್ಲಿ ಮುಳುಗಿಸುವಂಥದ್ದು. ತಂಬಿಗೆಯಿಂದ ಕೊಡುವಂಥದ್ದಲ್ಲ, ನೀರಿನಲ್ಲಿ ಸಮಾಧಿ ಮಾಡುವಂಥದ್ದು. ತಂಬಿಗೆಯಲ್ಲಿ ಕೊಡುವಂಥದ್ದು ಯೇಸುಪ್ರಭು ಎಲ್ಲಿ ಹೇಳಿಲ್ಲ. ನೀರಿನಲ್ಲಿ ಸಮಾಧಿ ಆಗಬೇಕು. ಅದು ಯೋಹಾನು ಕೊಟ್ಟಿದ್ದಾನೆ. ಯೇಸುಪ್ರಭು ಕೂಡ ಅದೇ ಥರ ತಗೊಂಡಿದ್ದಾರೆ. ಯೇಸುಪ್ರಭು ಕೂಡ ತನ್ನ ಶಿಷ್ಯರ ಮೂಲಕ ಹಾಗೇನೇ ಕೊಡಿಸಿದ್ದಾನೆ. ಅದೇ ಪ್ರಕಾರ ಯೇಸುಪ್ರಭು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ಮೇಲೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ,
ಯಾರು ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದರೆ ಅವರಿಗೆ ದಂಡನೆಗೆ ಗುರಿ ಆಗ್ತಾರೆ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಅಪೊಸ್ತಲರು ಹಾಗೆ ಮಾಡಿದ್ದಾರಾ ಅಥವಾ ಎಲ್ಲಾದರೂ ತಂಬಿಗೆಯಿಂದ ನೀರು ಚಿಮ್ಮಿಸಿ ಕೊಟ್ಟಿದ್ದಾರಂತ ನೋಡುವಾಗ ಎಲ್ಲೂ ಕೊಟ್ಟಿಲ್ಲ. ಆದರೆ ದೀಕ್ಷಾಸ್ನಾನ ಮಾಡಿಸಿದ್ದಾರೆ. ಎಲ್ಲ ಇರುತ್ತೆ ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಗಮನಿಸಬೇಕು. ಯೌವನಸ್ಥರು, ಯುವಕರು ಯಾವುದನ್ನು ಪಾಲಿಸ್ಬೇಕು ಹೇಳಿ? ದೇವರ ಮಾತನ್ನು ಪಾಲಿಸ್ತೀರಾ, ನಮ್ಮನ್ನು ಪಾಲಿಸ್ತೀರಾ? ಏಸು ಅಂದ್ರೇ ಕಣ ಒಳ್ಳೆ ಹಾಡಾಡಿದ್ರು, ಸೂಪರ್, ಎಷ್ಟು ಅದ್ಭುತವಾಗಿದೆ, ಚೆನ್ನಾಗಿ ಆಡಿದಿರಪ್ಪ. ಪ್ರಿಯರ ದೇವ್ರ ಮಕ್ಕಳಿರ, ಅವರ ಮಾತು ಬಿಡ್ಬೇಕಾ? ಎಲ್ಲ ಇದರಲ್ಲಿದೆಯಾ? ಎಲ್ಲ ಇದರಲ್ಲಿದೆಯಾ? ಮತ್ತೆ ಬೇರೆ ಪುಸ್ತಕದಲ್ಲಿದೆಯಾ? ಸತ್ಯವೇದ ಗ್ರಂಥದಲ್ಲಿ ಏನೇನು ಹೇಳಬೇಕು ಎಲ್ಲ ಇದೆ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾಸ್ನಾನ ಪಡ್ಕೊಂಡ್ರೆ ಅವರಿಗೆ ರಕ್ಷಣೆ ಆಗುತ್ತೆ. ದೀಕ್ಷಾಸ್ನಾನ ಕೂಡ ಹೇಗೆ? ತಂದೆಯ, ಮಗನ, ಪವಿತ್ರ ಆತ್ಮನ ಹೆಸರಿನಲ್ಲಿ. ಆ ದೀಕ್ಷಾಸ್ನಾನ ಹೇಗಾಗಬೇಕು? ನೀರಿನಲ್ಲಿ ಮುಳುಗಬೇಕು, ನೀರಿನಲ್ಲಿ ಸಮಾಧಿ, ಸಂಪೂರ್ಣ ಸಮಾಧಿ ಆಗಬೇಕು. ಸಮಾಧಿ ಹೇಗೆ ಮಾಡ್ತಾರೆ? ಸಮಾಧಿ ಹೇಗೆ ಮಾಡ್ತಾರೆ ಅಂದರೆ, ಒಂದು ಶವವನ್ನು ನಿಲ್ಲಿಸಿ ಮಣ್ಣು ತೊಗೊಂಡು ಬಂದು ಹಿಂಗೆ ಚಮಕಿಸ್ತಾರ. ಮಣ್ಣು ತೊಗೊಂಬಂದು ಒಂದು ಹಿಂಗೆ ಹಾಕ್ತಾರೇನ್ರಿ? ನೀವೇನು ಯಾರು ಏನಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ದೇವರ ಮಾತನ್ನು ನೇರವಾಗಿ ನಾನು ಹೇಳಬೇಕಷ್ಟೇ. ದೇವರ ಮಾತುಗಳನ್ನು ನೇರವಾಗಿ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ತಂದೆಯ ಬಳಿಗೆ ಸೇರಬೇಕಂದ್ರೆ, ನಾವು ಏಸಯ್ಯನ ಬಳಿಗೆ ಸೇರಬೇಕಂದ್ರೆ ಏನು ಮಾಡಬೇಕು? ನಾವೆಲ್ಲ ಅವ್ರು ಏನು ಹೇಳಿದ್ದಾರೋ ಅದನ್ನು ಮಾಡಬೇಕಾಗತ್ತೆ. ಅವ್ರು ಏನು ಹೇಳಿದ್ದಾರೋ ಅದನ್ನು ಮಾಡಬೇಕಾಗತ್ತೆ. ಕೆಲವರು ಸೇವಕರು ಮರ್ತಿರ್ಬೋದು, ಹೇಳದೇ ಇರ್ಬೋದು, ಇಲ್ಲ ನಿಮಗೆ ಭಯಪಟ್ಟಿರ್ಬೋದು. ಯಾರು ಏನೋ ಅಂತಾರೇನೋ ಯಾಕೆ ಕೇಳಬೇಕು ಅಂತ. ಅಲ್ಲ, ಸೇವಕರಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಹೇಳುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿರ, ತುಂಬ ಕಡೆ ದೀಕ್ಷಾಸ್ನಾನನೇ ಕೊಟ್ಟಿಲ್ಲ. ತುಂಬ ಕಡೆ. ಇನ್ನು ಕೆಲವು ಸಭೆಗಳಲ್ಲಿ ಹುಟ್ಟಿದಾಗ, ಮಕ್ಕಳು ಹುಟ್ಟಿದಾಗ ನೀರಿನಿಂದ ಚಿಮ್ಮಿಸಿದಿ, ಇದು ದೀಕ್ಷಾಸ್ನಾನ ಅಂತೇಳಿ ಸರಿ ಮಾಡಿದ್ದಾರೆ. ಹುಟ್ಟಿದಾಗ ಕೊಡುವಂಥದ್ದು ಅಲ್ಲ, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ನಾನ ಕೊಡಬೇಕು ಅಂತಿರುತ್ತೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನವನ್ನು ನೋಡಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು. ಅಂದರೆ ಅಪೊಸ್ತಲರು ಪಂಚಾಶತಮ ಹಬ್ಬದ ದಿನದಂದು ಏನು ಮಾಡಿದ್ದಾರೆ? ಸುವಾರ್ತೆ ಮಾಡಿದ್ದಾರೆ. ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ. ಯೇಸು ಆತನೇ ಕ್ರೈಸ್ತನು, ಅಂದರೆ ಅಭಿಷಕ್ತನು, ಮೆಸ್ಸಯ್ಯನು. ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು, ಯೆಹೋವ ದೇವರು ಒಬ್ಬ ಮೆಸ್ಸಯ್ಯನನ್ನು ಕಳಿಸಿಕೊಡುತ್ತಾನಂತ ಹೇಳಿದ್ರು. ಆತನು ಲೋಕರಕ್ಷಕನು, ಆತನ ಮೂಲಕ ಪಾಪ ಕ್ಷಮಾಪಣೆ ಇದೆ, ಆತನ ಮಾತನ್ನು ನಂಬಿ ಅಂತ ಒಂದು ಕಾಲದಲ್ಲಿ ಮೋಶೆ ಕೂಡ ಹೇಳಿದ್ದಾರೆ. ಆ ಮೆಸ್ಸಯ್ಯನು, ಆ ಯೇಸು ಬಂದಿದ್ದಾರೆ. ಆ ಯೇಸೇ ಕ್ರಿಸ್ತನು, ಅಂದರೆ ಅಭಿಷಕ್ತನು, ಅಂದರೆ ಒಡೆಯನು, ಅರಸನು, ಒಡೆಯನು ಅಂಥೇಳಿ ಆ ಪ್ರಭು ಬಗ್ಗೆ ಹೇಳಿದ್ದಾರೆ. ಆ ಪ್ರಭುವನ್ನು ನೀವೇನು ಮಾಡಿದ್ದೀರಾ? ಸಿಲುಬೆಗೆ ಹಾಕಿ ಕೊಂದಾಕಿದ್ದೀರಾ. ಯೆಹೂದ್ಯರೇ, ನೀವು ಕೇಳಿ, ಸಿಲುಬೆಗೆ ಹಾಕಿ ನೀವು ಕೊಂದಾಕಿದ್ದೀರಾ. ಆದರೆ ದೇವರು ಏನು ಮಾಡಿದ್ದಾರೆ? ಆತನನ್ನು ಎಬ್ಬಿಸಿದ್ದಾರೆ. ಆತನು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗಿದ್ದಾನೆ ಅಂಥೇಳಿ ಆ ತಂದೆಯಾದ ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ, ಸುವಾರ್ತೆ ಬಗ್ಗೆ ಎಲ್ಲ ತಿಳಿಸಿದಾಗ ಅಲ್ಲಿರುವಂಥ ಅನೇಕ ಪ್ರಜೆಗಳು, ಅಯ್ಯ ನಾವೇನು ಮಾಡಬೇಕಾ ಯಾವಾಗ ಹೇಳಿ, ನಾವೇನು ಮಾಡಬೇಕು ಹೇಳಿ ಅಂತ ಅಪೊಸ್ತಲರಿಗೆ ಕೇಳಿದಾಗ ಪೇತ್ರನ ಹೇಳುವಂಥ ಮಾತು ನೋಡಿ. 38ನೇ ವಚನ ನೋಡಿ, 38ನೇ ವಚನ ಓದಿಪ.
38ನೇ ವಚನ, ನಿಮ್ಮ ಪಾಪಗಳನ್ನು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದಿವಿರಿ. ನೋಡಿದ್ರ ಅಮ್ಮ, ಅರ್ಥ ಆಗುತ್ತಾ? ಅಂದರೆ ನಿಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ನಾನ ಪಡಿಕೊಳ್ಳ್ರಿ ಅಂತ ಹೇಳ್ತಾರೆ. ನಿಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ, ನಿಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಏನು ಮಾಡಬೇಕಂತೆ? ದೀಕ್ಷಾ ಸ್ನಾನ ತಗೊಳ್ಳಿ ಅಂತ ಯಾರು ಹೇಳಿದರು? ಇದು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಹೇಳಿದ್ದಾರೆ. ಯೇಸು ಕ್ರಿಸ್ತರು ಅಪೋಸ್ತಲರಿಗೆ ಹೇಳಿದ್ದಾರೆ. ಅಪೋಸ್ತಲರು ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳಿರುವಂಥ ಮಾತು, ಸ್ವಂತ ಹೇಳಿದ್ದಲ್ಲ. ಅಪೋಸ್ತಲರಿದ್ದಾರಲ್ಲ, ಅಪೋಸ್ತಲು ಪೇತ್ರನಿದ್ದಾರಲ್ಲ, ಸಭೆಗೆ ನಾಯಕನು, ಸಭೆಗೆ ನಾಯಕನು, ಹಿರಿಯನು, ಪರಿಶುದ್ಧವಾದಂಥ ಪೌಲನು, ಆತನು ಕೂಡ ಆಗಿರ್ಬೋದು, ಫಿಲಿಪ್ಪನು, ಇವರೆಲ್ಲರೂ ಕೂಡ ಸುವಾರ್ತೆ ಮಾಡಿದ್ದಾರೆ, ದೀಕ್ಷಾಸ್ನಾನ ಕೊಡಿಸಿದ್ದಾರೆ. ದೀಕ್ಷಾಸ್ನಾನ ಯಾಕೆ ಅಂದರೆ ದೇವರ ಸಭೆಯಲ್ಲಿ ಇಲ್ಲ, ದೇವರ ಮಕ್ಕಳಾಗೋದಕ್ಕೆ. ಇವಾಗ ಈ ಲೋಕಕ್ಕೆ ಬಂದಿದ್ದೀವಲ್ಲ, ಈ ಲೋಕದಲ್ಲಿ ನಾವು ಪಾಪದಲ್ಲಿ ಇದ್ದೀವಿ. ಈ ಲೋಕದಲ್ಲಿ ಎಲ್ಲಿದ್ದೀವಿ? ಪಾಪದಲ್ಲಿ, ಇಲ್ಲಾಂದರೆ ಅಂಧಕಾರದ ದೊರೆತನದಲ್ಲಿ. ಪಾಪದಲ್ಲಿ, ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಬೇಕು ಎನ್ನುವಂಥದ್ದು ದೇವರ ಉದ್ದೇಶ. ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಬೇಕು. ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಬೇಕಾದರೆ ದೇವರು ಯೇಸು ಕ್ರಿಸ್ತರ ಮೂಲಕ ನೇಮಿಸಿರುವಂಥದ್ದು ಏನಪ್ಪ ಅಂತ ನೋಡುವಾಗ ಈ ದೀಕ್ಷಾ ಸ್ನಾನ ಎನ್ನುವಂಥ ಒಂದು ಕಾರ್ಯಕ್ರಮ. ಈ ದೀಕ್ಷಾ ಸ್ನಾನದ ಮೂಲಕ ಏನಾಗ್ತೀವಿ? ದೇವರಿಗೆ ಮಕ್ಕಳಾಗ್ತೀವಿ. ದೇವರಿಗೆ ಮಕ್ಕಳು ಹೇಗೆ ಅಂತ ನೋಡುವಾಗ, ನಾವು ಈ ಲೋಕದಲ್ಲಿ ಏನೇನು ತಪ್ಪು ಮಾಡಿದ್ದೀವೋ, ಪಾಪ ಮಾಡಿದ್ದೀವೋ, ದೇವರೇ ನಾವು ಹುಟ್ಟಿದಂದಿನಿಂದ ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ, ನಮ್ಮ ತಪ್ಪುಗಳನ್ನ ನಾವು ಒಪ್ಪಿಕೊಳ್ತೀವಿ, ನಾವು ನಿಮಗೆ ಮಕ್ಕಳಾಗಬೇಕು, ದಯಮಾಡಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಇನ್ಮೇಲೆ ನಾವು ತಪ್ಪು ಮಾಡಲ್ಲ, ಇನ್ಮೇಲೆ ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ಜೀವಿಸ್ತೀವಿ ದೇವರೇ ಅಂದಾಗ ದೇವರು ಹೇಳುವಂಥ ಮೊಟ್ಟ ಮೊದಲು ನಿನ್ನ ಪಾಪಗಳನ್ನು ತೊಳ್ಕೋ ಅಂತಾರೆ. ನಿನ್ನ ಪಾಪಗಳನ್ನು ತೊಳ್ಕೋ ಮಗನೇ, ಮಗಳೇ. ಏನು ಮಾಡಬೇಕು ದೇವರೇ? ದೀಕ್ಷಾ ಸ್ನಾನ ತಗೋಪ್ಪ ಅಂತಾರೆ. ದೀಕ್ಷಾ ಸ್ನಾನ ತಗೊಂಡಾಗ ಅವಾಗ ತನ್ನ ಮಕ್ಕಳ, ಅಂದರೆ ಇದೊಂದು ಪ್ರಮಾಣ. ದೇವರ ಮಕ್ಕಳಾಗಬೇಕಾದ್ರೆ ಇದೊಂದು ದೇವರು ಮಾಡಿಸ್ಕೊಳ್ಳುವಂಥ ಒಂದು ಪ್ರಮಾಣ. ಅದೇ ನೀರಿನ ಮೂಲಕ ದೇವ್ರು ಕೊಟ್ಟಂಥ ಆಜ್ಞೆ. ದೇವ್ರು ಕೊಟ್ಟಂಥ ಆಜ್ಞೆಯನ್ನು ಮೀರಿದ್ರೆ ಏನಾದರೂ ಎಡವಟ್ಟಾಗತ್ತಾ? ಏನಾದರೂ ಪ್ರಾಬ್ಲಮ್ ಇದೆಯಾ? ಆದಾಮನಿಗೆ ಹವ್ವಳಿಗೆ ಕೊಟ್ಟಿರುವಂಥದ್ದೇನು? ಹಣ್ಣನ್ನು ತಿನ್ನಬಾರ್ದು ಎನ್ನುವಂಥ ಆಜ್ಞೆ ಅಷ್ಟೇ. ಅದೊಂದು ಆಜ್ಞೆ. ಹಣ್ಣಿನಲ್ಲಿದೆಯಾ? ಆಜ್ಞೆಯಲ್ಲಿದೆಯಾ? ಆಜ್ಞೆ, ದೇವ್ರು ಕೊಟ್ಟಂಥ ಆಜ್ಞೆ ಇದೆಯಲ್ಲ, ಈ ಆಜ್ಞೆಯನ್ನು ಮೀರಬಾರ್ದು. ಈ ಆಜ್ಞೆಗಳನ್ನು ಮೀರಬಾರ್ದು. ಮೀರಿರುವುದರಿಂದ ಏನು ಬಂತು? ಲೋಕಕ್ಕೆ ಪಾಪ ಬಂತು. ನಾವು ಮೀರಿರುವುದರಿಂದ ನಮಗೇನು ಬಂತು ಅಂತ ನೋಡುವಾಗ ನಮ್ಮ ಪಾಪ ನಮ್ಮಲ್ಲೇ ಇದೆ, ತೊಳ್ಕೊಂಡಿಲ್ಲ ಇನ್ನು. ಏನ್ರಿ, ನಾವು ಆಜ್ಞೆಗಳನ್ನ ಮೀರಿದರೆ ಪಾಪ ತೊಳ್ಕೊಂಡಿದ್ದೀವಾ ಅಥವಾ ನಮ್ಮ ಪಾಪ ನಮ್ಮಲ್ಲೇ ಇಟ್ಕೊಂಡಿದ್ದೀವಾ? ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಬೈಬಲ್ ಯಾರ್ಯಾರು ತಂದಿದ್ದೀರೋ ಎಲ್ಲರೂ ಕೂಡ ಬೈಬಲನ್ನು ಗಮನಿಸ್ರಿ. ಬೈಬಲೇ ಪ್ರಾಮಾಣಿಕವಾದಂಥ ಗ್ರಂಥ, ಕ್ರೈಸ್ತನ ಗ್ರಂಥ, ದೇವರ ಗ್ರಂಥ, ದೇವರು ಬರೆಸಿರುವಂಥ ಗ್ರಂಥ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ನೋಡಿ. 3ನೇ ವಚನ ಗಮನಿಸಬೇಕು. ಓದ್ರಿಪ್ಪ, ಚೆನ್ನಾಗಿ ಓದೋರು ಓದಬೇಕು. ನಾನು ಹೇಳಿದ್ದು ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಪತ್ರಿಕೆ ಯೋಹಾನ್ ಸುವಾರ್ತೆ ಬೇರೆ, ಯೋಹಾನನು ಬರೆದ ಪತ್ರಿಕೆ ಬೇರೆ. ನಾವು ಆತನ ಆಜ್ಞೆಗಳನ್ನು ಗೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ.
ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ನೋಡಿ ಪ್ರಿಯರ ದೇವರ ಮಕ್ಕಳು, ಯಾರ ಮಾತು ಹೇಳಿ ಪ್ರಿಯರೇ? ಏನಿದು? ಇದರ ಅರ್ಥ ಏನು? ನೀವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ. ಇದು ಯಾರ ಆಜ್ಞೆಗಳಿದ್ದು? ಎಲ್ಲ ಕೂಡ ಯಾರ ಆಜ್ಞೆಗಳು? ಆಜ್ಞೆಗಳು ಯಾರ್ದು? ದೇವ್ರದ? ಪ್ರಭುದ? ಪ್ರಭು ಅಂದರೆ ಇಷ್ಟನಾ? ಪ್ರಭು ಅಂದರೆ ಎಷ್ಟು ಇಷ್ಟ? ಪ್ರಭು ಅಂದರೆ ಎಷ್ಟಿಷ್ಟ? ಏಸು ಅಂದರೆ ಎಷ್ಟಿಷ್ಟ ಹೇಳಿ? ತುಟಿ ಮಾತುಗಳಿಂದ ಹೊಗಳ್ತೀರಾ ಅಥವಾ ಹೃದಯಪೂರ್ವಕದಿಂದ ಹೊಗಳ್ತೀರಾ ಹೇಳಬೇಕು. ತುಟಿಗಳ ಮೂಲಕ ಅಂದರೆ ಇನ್ನೂ ಹೃದಯದಲ್ಲಿ ಬಂದಿಲ್ಲ ಅಂತ ಅರ್ಥ. ಹೃದಯದಲ್ಲಿದ್ದರೆ ಏನು ಮಾಡ್ತಾರೆ ಗೊತ್ತಾ? ಪ್ರಭುಗೋಸ್ಕರ ನಾನು ಸಾಯೋದಕ್ಕೆ ರೆಡಿ ಅಂತ. ಬದುಕುವುದಾದರೆ ಕ್ರಿಸ್ತನೇ, ಸತ್ತರೆ ನನಗೆ ಯಾರು ಹೇಳಿದ್ರು? ಲಾಭ. ಬದುಕುವುದಾದರೆ ಕ್ರಿಸ್ತನೇ, ಸತ್ತರೆ ನನಗೆ ಲಾಭ. ಪ್ರಿಯರ ದೇವ್ರ ಮಕ್ಕಳಿರ, ಈ ವಾಕ್ಯಗಳನ್ನು ಅವ್ರು ಹೇಳಿದ್ದಾರೆ. ಆ ಮಾತು ನಾವು ಹೇಳೋಕ್ಕಾಗತ್ತಾ? ಏಸು ಅಂದರೆ ನಮ್ಗೆ ಇಷ್ಟ, ಓಕೆ. ಎಷ್ಟಿಷ್ಟ? ಸ್ವಲ್ಪನ? ಬಹಳನ? ಬಹಳ ಅಂತ ಇದ್ದೀವಿ ತುಟಿಗಳಿಂದ. ಬಹಳ ಅಂದರೆ ಆತನ ಆಜ್ಞೆಗಳನ್ನು ಗೈಕೊಳ್ಬೇಕು. ಆತನ ಆಜ್ಞೆಗಳನ್ನು ಗೈಕೊಳ್ಬೇಕು ಅಂತ ಇದ್ದಾರೆ. ಯೇಸು ಪ್ರಭು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ ಇಲ್ಲಿ ಹೇಳಿರುವಂಥ ಮಾತು, ನಾವು ಆತನ ಆಜ್ಞೆಗಳನ್ನು ಗೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ನೋಡಿದ್ರ? ಅಂದರೆ ನನಗೆ ಏಸೈ ಅಂದರೆ ಇಷ್ಟ. ಏಸೈ ಅಂದರೆ ಪಂಚಪ್ರಾಣ, ಅವರೇ ಸರ್ವಸ್ವ, ಅವರಂದರೆ ನನಗೆ ಪ್ರೀತಿ. ಅವರು ಇಲ್ಲದೆ ಹೋದರೆ ನಾನು ಇಲ್ಲ, ಅವರೇ ಸರ್ವಸ್ವ ಅನ್ನುವಂಥ ನೀನು ಅವರ ಆಜ್ಞೆಗಳನ್ನು ಗೈಕೊಂಡು ನಡೆಯದು ಹೋದರೆ ಸುಳ್ಳುಗಾರನಾಗ್ತೀಯ ನೀನು. ಯಾರಾಗ್ತೀರಾ? ಸುಳ್ಳುಗಾರರು. ಮತ್ತು ಆತನು ಕೊಟ್ಟಂತಹ ಆಜ್ಞೆ ಎಲ್ಲಿದೆ? ಆತನು ಕೊಟ್ಟಂತಹ ಆಜ್ಞೆಗಳನ್ನು ನಾವು ಪಾಲಿಸಿದ್ದೀವ ಅಂತ ನೋಡುವಾಗ ತುಟಿ ಮಾತುಗಳಿಂದ ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಅನೇಕರು ತುಟಿ ಮಾತುಗಳಿಂದ ಘನಪಡಿಸ್ತಾ ಇದ್ದಾರೆ ವಿನಃ ನಿಜವಾಗಲೂ ಏಸಯ್ಯನನ್ನು ಒಪ್ಪಿಕೊಂಡಿದ್ದಾರಾ ಅಂತ ನೋಡುವಾಗ ಬಹಳ ಕಡಿಮೆ ಒಪ್ಪಿಕೊಂಡಿದ್ದಾರೆ. ಬಹಳ ಕಡಿಮೆ. ಈ ಆಜ್ಞೆ ಯಾರ್ದಪ್ಪ ಅಂತ ನೋಡುವಾಗ ಪ್ರಭುದು. ಯಾರಾಜ್ಞೆ? ಪ್ರಭು ಆಜ್ಞೆ. ಪ್ರಭು ಆಜ್ಞೆ ಇರುವಾಗ ಆತನ ಆಜ್ಞೆಗಳನ್ನು ಏನು ಮಾಡಬೇಕಂತ ಹೇಳಿದರೆ ಗೈಕೊಂಡು, ಅಂದರೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೀವಿ. ಅಂದರೆ ಆತನನ್ನು ಪ್ರೀತಿಸ್ತಾ ಇದ್ದೀವಿ, ಆತನನ್ನು ತಿಳ್ಕೊಂಡಿದ್ದೀವಿ, ಆತನನ್ನು ಬಲ್ಲವರಾಗಿದ್ದೀವಿ. ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು ಪ್ರಿಯರ ದೇವರು. ಅವಾಗ ಏನಾಗ್ತೀರಿ ಗೊತ್ತಾ? ಅವಾಗ ದೇವರ ಮಕ್ಕಳಾಗ್ತೀವಿ. ಅವಾಗ ನಾವು ದೇವರಿಗೆ ಹತ್ತಿರವಾಗ್ತೀವಿ. ಆವಾಗ ಒಂದು ವೇಳೆ ಪ್ರಾಣ ಹೋಯಿತು ಅಂದರೆ ನಮ್ಮ ಆತ್ಮ ಸೀದಾ ದೇವರ ಬಳಿಗೆ ಸೇರುತ್ತೆ. ನಾವೆಲ್ಲರೂ ದೇವರ ಬಳಿಗೆ ಸೇರಬೇಕಂತ ಆಸೆ ಇದೆಯಾ? ಇದೆಯಾ ಇಲ್ವಾ? ಇದ್ದರೆ ಮತ್ತೆ ಖಂಡಿತವಾಗಿ ನಿಮ್ಮ ಸೇವಕರ ಹತ್ರ ಮಾತಾಡಿಕೊಂಡು ನೀವು ಬೇಗ, ಒಂದು ವೇಳೆ ದೀಕ್ಷೆ ಸ್ಥಾನ ತೊಗೊಂಡವರು ಪರವಾಗಿಲ್ಲ, ತೊಗೊಳ್ಳೋದೇ ಇದ್ದವರು ಲೇಟ್ ಮಾಡಬೇಡಿ. ನಾಳೆ ನೋಡಬೇಡಿ. ನಾಳೆ ಏನಾಗುತ್ತೋ ನಿಮ್ಗೆ ಗೊತ್ತಿಲ್ಲ. ನಾಳೆ ಆಗ್ತೀವಿ ಆಮೇಲೆ ನೋಡ್ಕೊಳ್ತೀವಿ ಅಂದರೆ ನೀವು ಮೋಸ ಹೋಗ್ತಾ ಇದ್ದೀರಿ ಅಂತ ಅರ್ಥ. ಯೇಸು ಕ್ರಿಸ್ತರು ಕತ್ತೆ ಮೇಲೆ ಏರಿ ಯೆರೂಸಲೇಮ್ ಪಟ್ಟಣಕ್ಕೆ ಬರುವಂಥದ್ದು ಯಾಕೆ? ಉದ್ದೇಶವೇನು? ಅದರಿಂದ ಅಂದರೆ ದೀಕ್ಷಾಸ್ಥಾನ ಹೇಳಿದ್ದೀನಲ್ಲ, ಇದು ಖಂಡಿತವಾಗಿ ದೇವರು ಹೇಳಿರುವಂಥದ್ದು, ಇದ್ದಾಗ ಹೇಳಿದ್ದೀನಿ, ಮರೆ ಮಾಡಿಲ್ಲ. ಅದು ಯಾರು ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಮೀರಬೇಡಿ. ಅದನ್ನು ಶ್ರದ್ಧೆ ತಗೊಳ್ಳಿ, ಧ್ಯಾನಿಸ್ರಿ, ವಾಕ್ಯಗಳನ್ನು ಪರಿಶೋಧನೆ ಮಾಡಿ. ಒತ್ತಾಯ ಯಾರಿಗೂ ಇಲ್ಲ, ಮತ್ತೆ ಪರಿಶೋಧನೆ ಮಾಡಿ ವಾಕ್ಯಗಳು ಏನು ಹೇಳಿತ್ತು ಅದನ್ನು ಪಾಲಿಸಿ ಪ್ರಿಯರ ದೇವ್ರ ಮಕ್ಕಳಿರ. ಲೂಕನ ಬರೆದ ಸುವಾರ್ತೆ
ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 34ನೇ ವಚನಕ್ಕೆ ಬನ್ನಿ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 34ನೇ ವಚನ. ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಯಾವುದು ಅಂತ ನೋಡುವಾಗ 33ನೇ ವಚನ ನೋಡೋಣ. 33ನೇ ವಚನ. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು. ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆಯ ಮರಿಯ ಮೇಲೆ ಹಾಕಿ ಯೇಸುವನ್ನು ಕೂಡ್ರಿಸಿದರು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಅಂದರೆ ಯೇಸು ಪ್ರಭು ಎಲ್ಲಿ ಕುಂದಿರಿಸಿದ್ದಾರೆ? ಕತ್ತೆಯ ಮೇಲೆ ಕುಂದಿರಿಸಿದ್ದಾರೆ. ಆನಂತರ ಏನು ಮಾಡುವಂಥದ್ದು, ಅವರ ಅವರ ಬಟ್ಟೆಗಳನ್ನು ದಾರಿಯಲ್ಲಿ ಹಾಕ್ತಾ ಇದ್ದಾರೆ. ಆ ದಾರಿಯಲ್ಲಿ ಹಾಕಿದಾಗ ಯೇಸು ಪ್ರಭು ಏರಿರುವಂತಹ ಕತ್ತೆಯಿಂದ ಆ ಒಂದು ಬಟ್ಟೆ ಮೇಲೆ ಹೋಗುವಂಥದ್ದು ನಡೀತಾ ಇದೆ. ಆ ಬಟ್ಟೆ ಮೇಲೆ ಹೋಗುವಂಥದ್ದು ನಡೀತಾ ಇದೆ. ಇದು ಯಾಕೆ, ಉದ್ದೇಶವೇನು ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ, ಗಮನಿಸ್ರಿ. ಅಂದರೆ ಯೇಸು ಪ್ರಭು ಕತ್ತೆ ಮೇಲೆ ಬರಬೇಕಾ? ಯೇಸು ಪ್ರಭು ಕತ್ತೆ ಮೇಲೆ ಬರಬೇಕು. ಯಾಕೆ ಬರಬೇಕು ಕತ್ತೆ ಮೇಲೆ? ಕತ್ತೆಯನ್ನು ಹತ್ತಿ ಬರಬೇಕಾ? ಕುದುರೆಯನ್ನು, ಆನೆಯನ್ನು ಹತ್ತಿ ಬರಬೇಕಲ್ಲ ಅರಸರು, ಹೌದಲ್ವಾ? ಇವು ನೋಡಿ, ಕುದುರೆ ದೊಡ್ಡದಾ ಆನೆ ದೊಡ್ಡದಾ ಅಂತ ನೋಡುವಾಗ ಯಾವುದು? ಕುದುರೆಗಳು, ಆನೆಗಳು. ಅರಸರು ಹೇಗೆ ಬರ್ತಾರೆ? ಮತ್ತು ಕತ್ತೆ ಮೇಲೆ ಅಂದಾಗ ಏನು ಇರ್ಬೋದು, ಅದರ ಉದ್ದೇಶ ಏನು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಇದು ನಮ್ಗೆ ಅರ್ಥ ಆಗಬೇಕು. ಉದ್ದೇಶ ಏನು ಅಂತ ಅರ್ಥ ಆಗಬೇಕು. ಅಂದರೆ ದೇವರು ಏನು ಮಾಡಿದ್ರೂ ಕೂಡ ಒಂದು ಪ್ರಾಮುಖ್ಯವಾದಂಥ ವಿಷಯಗಳಿರುತ್ತೆ, ಹೌದಲ್ವ? ನಿಜ ಅಲ್ವ? ಪ್ರಾಮುಖ್ಯವಾದಂಥ ವಿಷಯಗಳಿರುತ್ತೆ. ಇದು ಯಾವಾಗ ನೇಮಿಸಲ್ಪಟ್ಟಿದೆ, ಯಾಕೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡೋಣ. 37. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯರೆಲ್ಲ ಸಂತೋಷ ಪಡುತ್ತಾ ತಾವು ಕಂಡಿದ್ದ ಎಲ್ಲ ಮಹತ್ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ದೇವರನ್ನು ಕೊಂಡಾಡುವುದಕ್ಕೆ ಅಂದರೆ ಯೇಸು ಕ್ರಿಸ್ತರು ಆ ಕತ್ತೆಯ ಮೇಲೆ ಹತ್ತಿ ಬಂದಿರೋದರಿಂದ ದೇವರನ್ನು ಕೊಂಡಾಡ್ತಾ ಇದ್ದಾರಾ? ದೇವರನ್ನು ಅದಕ್ಕೋಸ್ಕರ ಕೊಂಡಾಡ್ತಾ ಇದ್ದಾರಾ? ಯೇಸು ಪ್ರಭು ಏನೇನು ಮಾಡಿದ್ದಾರೋ ಅದನ್ನೆಲ್ಲ ನೆನೆಸ್ಕೊಂಡು ಶಿಷ್ಯರ ಬೃಂದ, ಅಂದರೆ ಒಂದು ಗುಂಪಿದೆ, ಶಿಷ್ಯರ ಗುಂಪಿದೆ, ಆ ಗುಂಪು ಪ್ರಭುವನ್ನು ಕೊಂಡಾಡುವಂಥದ್ದು. ಈ ಪ್ರಭು ಅರಸನು ಎಂದು, ಒಡೆಯನು ಎಂದು, ಅಭಿಷಕ್ತನೆಂದು, ಕ್ರಿಸ್ತನೆಂದು ಕೊಂಡಾಡುವಂಥದ್ದು ನಡೀತಾ ಇದೆ. ಪ್ರಿಯರ ದೇವರ ಮಕ್ಕಳಿರ, ಇದನ್ನು ಯಾಕೆ ಮಾಡ್ತಾರೆ, ಉದ್ದೇಶವೇನು ಅಂತ ನೋಡುವಾಗ ಯಾಕೆ ಕತ್ತೆ ಮೇಲೆ ಬರಬೇಕು, ಗರಿಗಳ ಹಿಡ್ಕೊಂಡು ಘನಪಡಿಸ್ಬೇಕು? ಇದು ಯಾಕೆ ಮಾಡಬೇಕು? ಇದು ಯಾಕೆ ಮಾಡಬೇಕು? ಎಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಯಾಕೆ ಏನೋ ಮಾಡ್ತಾರೆ, ನಮ್ಮ ಐನೋರು ಹೇಳಿದ್ರೆ ನಾವು ಮಾಡ್ತಾ ಇದ್ದೀವಿ ಅಂತೀರ. ಅಂದರೆ ನಾನು ಹೀಯಾಳಿಸ್ತಾ ಇಲ್ಲ, ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನನ್ನ ಒಡ ಹುಟ್ಟಿದವರಂದರೆ ನಾನು ದೇವರ ಮಗನು, ನೀವು ದೇವರ ಮಕ್ಕಳು, ಎಲ್ಲರೂ ತಂದೆಯ ಮಕ್ಕಳಾಗಿರುವಾಗ ಕೆಲವು ವಿಷಯಗಳನ್ನು ತಿಳ್ಕೊಬೇಕಾ ಬೇಡವಾ? ಅದಕ್ಕೆ ತಾನೇ ಪ್ರವಾದಿಗಳು ಬಂದರು, ಅದಕ್ಕೆ ತಾನೇ ಯೇಸು ಪ್ರಭು ಬಂದರಲ್ವ? ತಿಳ್ಕೊಬೇಕಾ? ಅರ್ಥ ಮಾಡ್ಕೊಳ್ಬೇಕಾ? ಹೌದು. ಒಂದು ಕಾಲದಲ್ಲಿ ದಾವೀದನು ಅರಸನಾಗಿರ್ತಾನೆ. ದಾವೀದನ ಅರಸನಾದಾಗ ದಾವೀದನ ಜೀವಿತ ಕಾಲ ಮುಗಿದೋಗುತ್ತೆ. ದಾವೀದನು ವೃದ್ಧನಾಗ್ತಾನೆ. ಇವಾಗ ದಾವೀದನ ಮಕ್ಕಳಲ್ಲಿ ಒಬ್ಬರು ಅರಸನಾಗಬೇಕು. ಈ ಸಮಯ ಬಂದಾಗ ಮೊದಲನೇ ಅರಸುಗಳು 1ನೇ ಅಧ್ಯಾಯ 32ನೇ ವಚನವನ್ನು ನೋಡಿ ಪ್ರಿಯ. ಮೊದಲನೇ ಅರಸುಗಳು 1ನೇ ಅಧ್ಯಾಯ 32ನೇ ವಚನ ಓದಿಪ.
ಆನಂತರ ಅರಸನಾದ ದಾವೀದನು ತನ್ನ ಸೇವಕರಿಗೆ ಯಾಜಕನಾದ ಚಾದೋಕ್, ಪ್ರವಾದಿಯಾದ ನಾತಾನ್, ಯೆಹೋಯಾದಾವನ ಮಗನಾದ ಬೆನಾಯ ಎಂಬುವರನ್ನು ಕರೆಯಿಸಿ ಎಂದು ಆಜ್ಞಾಪಿಸಿದನು. ಅವರು ಅರಸನ ಸನ್ನಿಧಿಗೆ ಬರಲು ಅರಸನು ಅವರಿಗೆ, ನೀವು ನನ್ನ ಸೇವಕರನ್ನು ಕರಕೊಂಡು ನನ್ನ ಮಗನಾದ ಸೊಲೊಮೋನನನ್ನು ನನ್ನ ಹೆಸರ ಕತ್ತೆಯ ಮೇಲೆ ಕುಳ್ಳಿರಿಸಿಕೊಂಡು ಗೀಹೋನ್ ಬುಗ್ಗೆಗೆ ಹೋಗಿರಿ. ಅಂದರೆ ನನ್ನ ಹೆಸರು ಕತ್ತೆಯ ಮೇಲೆ ಕುಂದಿರಿಸಿಕೊಂಡು. ಯಾಕೆ ಪ್ರವಾದಿ ಬರಬೇಕು, ಯಾಜಕರು ಬರಬೇಕು? ಬಂದು ಗೀಹೋನ್ ಬಳಿಯಲ್ಲಿ ಹೋಗಿ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. 34ನೇ ವಚನ, ಅಲ್ಲಿ ಯಾಜಕನಾದ ಚಾದೋಕನು, ಪ್ರವಾದಿಯ ನಾತಾನನು ಅವನನ್ನು ಇಸ್ರಾಯೇಲ್ಯರ ಅರಸನ್ನಾಗಿ ಅಭಿಷೇಕಿಸಬೇಕು. ಇಸ್ರಾಯೇಲ್ಯರ ಅರಸನ್ನಾಗಿ ಅಭಿಷೇಕಿಸಬೇಕು. ಅಭಿಷೇಕ ನಡಿಬೇಕು. ಅಂದರೆ ಹೆಸರು ಕತ್ತೆಯ ಮೇಲೆ ಕುಂದಿರಿಸಿಕೊಂಡು, ಆಗಿನ ಕಾಲದಲ್ಲಿ ಇಸ್ರಾಯೇಲ್ಯರ ಬಳಿಯಲ್ಲಿ ಇದೊಂದು ಪದ್ಧತಿ, ದೇವರು ಏರ್ಪಾటు ಮಾಡಿರೋಂಥ ಒಂದು ಪದ್ಧತಿ. ಏನಪ್ಪ ಅಂತ ನೋಡುವಾಗ ಒಂದು ಪದ್ಧತಿ ಅಂದರೆ ಈ ಸಮಾಜವನ್ನು ಕಾಪಾಡೋದಕ್ಕೆ, ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ, ಸಮಾಜ ಸೇವೆ ಮಾಡೋದಕ್ಕೆ, ಇಲ್ಲ ಒಬ್ಬ ಅರಸನಾಗಿ ನೇಮಿಸಲ್ಪಡಬೇಕಾದ್ರೆ, ಈ ಸಮಾಜದಲ್ಲಿ ಒಬ್ಬ ಅರಸನಾಗಬೇಕಾದ್ರೆ ಕತ್ತೆಯ ಮೇಲೆ ಕುಂದಿರಿಸಿ ಆನಂತರ ಅಭಿಷೇಕ ಮಾಡುವಂಥದ್ದು ನಡೆಯುತ್ತೆ. ಯಾರು ಅಭಿಷೇಕ ಮಾಡಬೇಕು? ಪ್ರವಾದಿ, ಯಾಜಕರು ಬಂದು ಅಭಿಷೇಕ ಮಾಡಬೇಕು. ಅಭಿಷೇಕ ಅಂದರೆ ಏನು? ಸುಗಂಧ ತೈಲದ ಮೂಲಕ ಅಭಿಷೇಕ ಮಾಡುವಂಥದ್ದು. ಸುಗಂಧ ತೈಲದ ಮೂಲಕ ಅಂದರೆ ಅಭಿಷೇಕ ಅಂದರೆ, ಪ್ರಿಯರ ದೇವ್ರ ಮಕ್ಕಳಿಗೆ ಅದನ್ನು ಕೂಡ ಹೇಳ್ತೀನಿ ಕೇಳಿ. ಅಭಿಷೇಕ ಅಂದರೆ ಒಬ್ಬ ಯಾಜಕರಿರ್ತಾರಲ್ಲ, ಅಂದರೆ ದೇವರ ಭಕ್ತನಾಗಿ ಒಬ್ಬ ಸೇವಕನಾಗಿ ನೇಮಿಸಬೇಕಾದರೆ ಸುಗಂಧ ತೈಲವನ್ನು ತಲೆ ಮೇಲೆ ಒಯ್ದು ಅಭಿಷೇಕ ಮಾಡುವಂಥದ್ದು. ಅಭಿಷೇಕ ಮಾಡಿ ಇವತ್ತಿಂದ ಈತನು ಯಾಜಕನಾಗಿದ್ದಾನೆ, ಅಂದರೆ ದೇವರ ಸೇವಕನಾಗಿದ್ದಾನೆ. ಇವತ್ತಿನಿಂದ ಈತನು ಅರಸನಾಗ್ತಾನೆ. ಇವತ್ತಿನಿಂದ ಈತನು ಅರಸನಾಗ್ತಾನೆ ಅಂತೇಳಿ ಸಮಾಜವನ್ನು, ಅಂದರೆ ಸಭೆ ಇರುತ್ತಲ್ಲ ಜನರ ಮಧ್ಯದಲ್ಲಿ ನಿಲ್ಲಿಸಿ ಅಭಿಷೇಕ ಮಾಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಜನರ ಮಧ್ಯದಲ್ಲಿ ನಿಲ್ಲಿಸಿ ಏನು ಮಾಡುವಂಥದ್ದು? ಅಭಿಷೇಕ ಮಾಡುವಂಥದ್ದು. ಇವಾಗ ಯಾರನ್ನು ಅಭಿಷೇಕ ಮಾಡಿದ್ದಾರೆ ಅಂತ ನೋಡುವಾಗ ಸೊಲೊಮೋನನನ್ನು ಅಭಿಷೇಕ ಮಾಡುವಂಥದ್ದು. ಯಾಕೆ? ಸೊಲೊಮೋನನು ದಾವೀದನಿಗೆ ಬದಲಾಗಿ ಸೊಲೊಮೋನನಿಗೆ ಅರಸನ ಸ್ಥಾನ ಕೊಡಬೇಕು, ಸೊಲೊಮೋನನಿಗೆ ಸಿಂಹಾಸನದ ಮೇಲೆ ಕುಂದಿರಿಸಬೇಕು. ಆದ್ದರಿಂದ ಈ ಸೊಲೊಮೋನನಿಗೆ ಅಭಿಷೇಕ ಮಾಡಿ. ಹೇಗೆ ಅಂತ ನೋಡುವಾಗ ಕತ್ತೆ ಮೇಲೆ ಕುಂದಿರಿಸ್ಕೊಂಡು ಹೋಗ್ತಾರೆ, ಪ್ರವಾದಿಗಳು ಬರ್ತಾರೆ, ಯಾಜಕರು ನಿಲ್ತಾರೆ, ಅವರೆಲ್ಲರೂ ಸೇರಿ ಆತನನ್ನು ಅಭಿಷೇಕ ಮಾಡುವಂಥದ್ದು ನಡೆಯುತ್ತೆ. ಆತನನ್ನು ಅಭಿಷೇಕ ಮಾಡು ಅಂದರೆ ಯಾರಿಗೆ ಅರಸನು ಅಂತ ನೋಡುವಾಗ ಇಸ್ರಾಯೇಲ್ರಿಗೆ ಅರಸನ್ನಾಗಿ ನೇಮಿಸೋದಕ್ಕೆ ಅದು ಮಾಡಿರುವಂಥದ್ದು. ಇಸ್ರಾಯೇಲ್ರಿಗೆ ಅರಸನ್ನಾಗಿ ನೇಮಿಸೋದಕ್ಕೆ ಒಂದು ಕಾಲದಲ್ಲಿ ದಾವೀದನಿಗಾಗಿರ್ಬೋದು, ಇಲ್ಲ ಸೌಲನಿಗಾಗಿರ್ಬೋದು, ಇಲ್ಲಾಂದರೆ ಸೊಲೊಮೋನನಿಗಾಗಿರ್ಬೋದು, ಅವರ ಮಧ್ಯದಲ್ಲಿ ಈ ರೀತಿಯ ಅಭಿಷೇಕ ಮಾಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿಗೆ, ಯೇಸು ಪ್ರಭು ವಿಷಯದಲ್ಲಿ ಅಂಥದ್ದೇನಾದರೂ ನಡೀತಾ ಇದೆಯಾ? ಯೇಸು ಪ್ರಭು ವಿಷಯದಲ್ಲಿ ಅಂಥದ್ದೇನಾದರೂ ನಡೀತಾ ಇದೆಯಾ? ಯಾಕೆಂದರೆ ಯೇಸು ಪ್ರಭು ಕೂಡ ಯೆರೂಸಲೇಮಿಗೆ ಹೋಗುವಾಗ ಕತ್ತೆ ಮೇಲೆ ಕೂತ್ಕೊಂಡು ಹೋಗುವಂಥದ್ದು ನಡೀತಾ ಇದೆ. ಅಲ್ಲಿರುವಂಥ ಪ್ರಜೆಗಳೆಲ್ಲರೂ ಕೂಡ, ಶಿಷ್ಯರೆಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಯೇಸು ಪ್ರಭು ವಿಷಯದಲ್ಲಿ ಏನಾದರೂ ಬರೆಯಲ್ಪಟ್ಟಿದೆಯಾ ಅಂತ ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರ ವಿಷಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ, ಗಮನಿಸ್ರಿ. ಜಕರಿಯನ ಗ್ರಂಥ 9ನೇ ಅಧ್ಯಾಯ, ಜಕರಿಯನ ಗ್ರಂಥ 9ನೇ ಅಧ್ಯಾಯ 9ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿದೆ. ಜಕರಿಯನ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ಜಕರಿಯನ ಗ್ರಂಥ 9ನೇ ಅಧ್ಯಾಯ 9ನೇ ವಚನವನ್ನು ಓದಿ ಪ್ರಿಯರಾದ ದೇವರ ಮಕ್ಕಳಿರ. ಚೀಯೋನು ನಗರಿಯೇ, ಚೀಯೋನು ನಗರಿಯೇ ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ಯಾವಾಗ ಬರೆಯಲ್ಪಟ್ಟಿದೆ? ಜಕರ್ಯ ಕ್ರಿಸ್ತ ಪೂರ್ವ.
ಜಕರಿಯ ಗ್ರಂಥ ಕ್ರಿಸ್ತ ಪೂರ್ವದಲ್ಲೇ ಬರೆಯಲ್ಪಟ್ಟಿದೆ. ಅಂದರೆ ಯಾರನ್ನ ಕುರಿತು ಅಂತ ನೋಡುವಾಗ ಕ್ರಿಸ್ತನನ್ನು ಕುರಿತು. ಕ್ರಿಸ್ತನನ್ನು ಕುರಿತು ಮುಂಚಿತವಾಗಿ ಒಂದು ಪ್ರವಾದನೆ ಬರೆಯಲ್ಪಟ್ಟಿದೆಯಾ? ಹೌದು. ಏನು ಪ್ರವಾದನೆ? ಚೀಯೋನಿ ನಗರಿಯೇ ಸಂತೋಷಪಡು, ಹರ್ಷಧ್ವನಿ ಗೈ, ಹರ್ಷಧ್ವನಿ ಅಂದರೆ ಉಲ್ಲಾಸಪಡು, ಸಂತೋಷಪಡು. ಯಾಕೆಂದರೆ ನಿನ್ನ ಅರಸನು, ನಿನ್ನ ಒಡೆಯನು, ನಿನ್ನ ಪ್ರಭು, ನಿನ್ನನ್ನು ಆಳುವಂಥ ಪ್ರಭು, ಅರಸನು. ಅರಸನು ಅಂದ್ರೂ ಒಡೆಯನಂದ್ರು ಒಂದೇ. ನಿನ್ನ ಒಡೆಯನು, ನಿನ್ನ ಪ್ರಭು. ಹೇಗೆ ಬರ್ತಾನೆ ಆತ? ಹೇಗೆ ಬರ್ತಾನೆ? ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ಕತ್ತೆಯ ಮರಿಯನ್ನು ಅಂದರೆ ಯೇಸು ಪ್ರಭು ಕತ್ತೆಯ ಮರಿಯನ್ನು ಹತ್ತಬೇಕಾದ್ರೆ ಕ್ರಿಸ್ತ ಪೂರ್ವದಲ್ಲಿ ಆತನ ವಿಷಯದಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆ. ಕತ್ತೆಯ ಮರಿಯನ್ನು ಯಾಕೆ ಹತ್ತುತ್ತಾರೆ ಕತ್ತೆಯನ್ನು ಅಂತ ನೋಡುವಾಗ ಏನ್ರಿ, ಇಸ್ರಾಯೇಲ್ಯರ ಮಧ್ಯದಲ್ಲಿ ಒಂದು ಪದ್ಧತಿ. ಏನು ಪದ್ಧತಿ ಅಂತ ನೋಡುವಾಗ ಅವ್ರ ಮಧ್ಯದಲ್ಲಿ ಅರಸನ್ನಾಗಿ ನೇಮಿಸಬೇಕು, ಇಲ್ಲ ಪ್ರಜೆಗಳ ಮಧ್ಯದಲ್ಲಿ ಅವರನ್ನು ಒಡೆಯರನ್ನಾಗಿ ನೇಮಿಸಬೇಕಾದರೆ ಕತ್ತೆಯ ಮೇಲೆ ಅವ್ರು ಕುಳಿತುಕೊಂಡು ಬರಬೇಕು. ಆವಾಗ ಅಭಿಷೇಕ ನಡಿಬೇಕು. ಅವತ್ತಿನಿಂದ ಇವರು ಒಡೆಯ, ಅರಸನು, ಇಸ್ರಾಯೇಲ್ರಿಗೆ ಅರಸನ ಅಥವಾ ಪ್ರಪಂಚಕ್ಕೆ ಅರಸನ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿರ, ಮೊಟ್ಟ ಮೊದಲು ಇಸ್ರಾಯೇಲ್ಯರ ಬಳಿಯಲ್ಲಿ ಬಂದರು, ಅಂದರೆ ಯೆಹೂದ್ಯರ ಬಳಿಯಲ್ಲಿ ಬಂದು ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ರು. ಆನಂತರ ಪ್ರಿಯರ ದೇವ್ರ ಮಕ್ಕಳಿರ ಯಾವಾಗ ಮರಣ ಹೊಂದುತ್ತಾರೋ, ಸಮಾಧಿ ಮಾಡಲ್ಪಟ್ಟು 3ನೇ ದಿನದಿಂದ ಎದ್ದು ಬಂದ ಮೇಲೆ ದೇವರು ಹೇಳುವಂಥ ಮಾತೇನೆಂದರೆ ಸರ್ವ ಅಧಿಕಾರ ಪ್ರಭುಗೆ ಕೊಡುವಂಥದ್ದು. ಸರ್ವ ಅಧಿಕಾರ ಪ್ರಭುಗೆ ಕೊಡುವಂಥದ್ದು. ಒಂದು ಕಾಲದಲ್ಲಿ ದಾವೀದನ ಅಧಿಕಾರ ಸೊಲೊಮೋನನಿಗೆ ಕೊಡ್ತಾರೆ. ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೆ ಕೊಡುವಂಥ ಅಧಿಕಾರ, ತಂದೆಯಾದ ದೇವರು ಯೇಸು ಪ್ರಭುಗೆ ಕೊಡುವಂಥ ಅಧಿಕಾರ. ಆ ಅಧಿಕಾರ ಹೇಗೆ ಬರುತ್ತೆ ಅಂತ ನೋಡುವಾಗ, ಯೇಸು ಪ್ರಭು ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ವಿಧೇಯನಾಗಿ ಸಿಲುಬೆ ಮರಣವನ್ನು ಹೊಂದಿರುವುದರಿಂದ ಸಂಪೂರ್ಣ ಅಧಿಕಾರವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೆ ಕೊಡುವಂಥದ್ದು. ಭೂಲೋಕದಲ್ಲಿ, ಪರಲೋಕದಲ್ಲಿ, ಪಾತಾಳ ಲೋಕದಲ್ಲಿ, ಅಂದರೆ 3 ಲೋಕಕ್ಕೆ ಒಡೆಯನು ಯೇಸು ಪ್ರಭು. ಎಷ್ಟು ಲೋಕಕ್ಕೆ ಒಡೆಯನು? 1 ಲೋಕಕ್ಕೆಲ್ಲ, 3 ಲೋಕಕ್ಕೆ ಒಡೆಯನು. ಅಂದರೆ ಪರಲೋಕಕ್ಕೂ, ಭೂಲೋಕಕ್ಕೂ, ಪಾತಾಳ ಲೋಕದಲ್ಲಿ ಯಾರಿದ್ದಾರೆ? ನೀತಿವಂತರಿದ್ದಾರಾ? ಪಾತಾಳ ಲೋಕದಲ್ಲಿ ಪರದೇಶಿ ಎನ್ನುವಂಥದ್ದೊಂದು ಸ್ಥಳ ಇದೆ, ಅಲ್ಲಿ ನೀತಿವಂತರಿದ್ದಾರೆ. ಅವ್ರಿಗಾಗಿರ್ಬೋದು, ಇಲ್ಲ ಯಾತನೆ ಪಡುವಂಥ ಇವ್ರಿಗಾಗಿರ್ಬೋದು. ಟೋಟಲ್ ಏನ್ರಿ, ಯೇಸು ಪ್ರಭು ಒಡೆಯನಾಗ್ತಾನೆ, ಅರಸನಾಗ್ತಾನೆ, ರಾಜನು. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಮತ್ತೊಂದು ಸಾರಿ ಗಮನಿಸೋಣ. ಚೀಯೋನು ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ನಿನ್ನ ಒಡೆಯನು, ನಿನ್ನ ಅರಸನು, ನಿನ್ನ ಒಡೆಯನು, ನಿನ್ನ ಪ್ರಭು, ನಿನ್ನ ಕರ್ತನು, ನಿನ್ನ ರಾಜು ಬಂದಿದ್ದಾನ. ಕ್ರಿಸ್ತ ಪೂರ್ವದಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಕ್ರಿಸ್ತ ಪೂರ್ವದಲ್ಲಿ ಪ್ರವಾದನೆ ಬರೆಯಲ್ಪಟ್ಟಿದೆ. 1ನೇ ಶತಮಾನದಲ್ಲಿ ಆ ಪ್ರವಾದನೆ ನೆರವೇರುವಂಥದ್ದು ಯೇಸು ಕ್ರಿಸ್ತರ ಮೂಲಕ. ಯೇಸು ಪ್ರಭು ಕತ್ತೆ ಮೇಲೆ ಬರೆದು ಹೋದರೆ ಈ ಪ್ರವಾದನೆ ನೆರವೇರೋದಿಲ್ಲ. ಈ ಪ್ರವಾದನೆ ಇದೆಯಲ್ಲ, ಜಕರಿಯನ ಮೂಲಕ ಬರೆಯಲ್ಪಟ್ಟಂಥ ಈ ಪ್ರವಾದನೆ ವಾಕ್ಯ ಇದೆಯಲ್ಲ, ಅದು ನೆರವೇರಬೇಕಾದರೆ ಯೇಸು ಪ್ರಭು ಕತ್ತೆ ಮೇಲೆ ಕುಳಿತುಕೊಂಡು ಬರಬೇಕು. ಮತ್ತು ಅಭಿಷೇಕ ಆಗಿದೆಯಾ? ದೇವರ ಅಭಿಷೇಕ ಮಾಡಿದ್ದಾರೆ ಯೇಸು ಪ್ರಭುಗೆ. ಅಭಿಷೇಕ ಮಾಡಿರೋದರಿಂದ ಯೇಸು ಪ್ರಭು ಜೊತೆಯಲ್ಲಿ ಪವಿತ್ರಾತ್ಮನಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ಬನ್ನಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 12ನೇ ವಚನದಿಂದ ನೋಡಿ. ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನನು ಬರೆದ ಸುವಾರ್ತೆ
12ನೇ ಅಧ್ಯಾಯ 12ನೇ ವಚನದಿಂದ. ಮರುದಿವಸ ಜಾತ್ರೆಗೆ ಬಂದಿದ್ದ ಬಹು ಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಚೀಯೋನು ನಗರಿಯೇ, ಹೆದರಬೇಡ, ಹೀಗೋ ನಿನ್ನ ಅರಸನು ಕತ್ತೆಯ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಶಾಸ್ತ್ರದ ಮಾತು ನೆರವೇರಿತು. ಯೇಸು ಪ್ರಭು ಕತ್ತೆಯ ಮೇಲೆ ಕುಳಿತುಕೊಂಡು ಬಂದಿರುವುದರಿಂದ ಶಾಸ್ತ್ರದ ಮಾತು ನೆರವೇರಿತು. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಜಕರ್ಯನ ಮೂಲಕ ನುಡಿದಿರುವಂಥ ಆ ಶಾಸ್ತ್ರದ ಮಾತು ನೆರವೇರುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿಗೆ, ಕುಳಿತುಕೊಂಡು ಬರ್ತಾರೆ ಯೆರೂಸಲೇಮ್ ಪಟ್ಟಣಕ್ಕೆ. ಅಂದರೆ ಅರಸನು, ಒಡೆಯನು. ಒಡೆಯನು ಬಂದಿದ್ದಾನ? ಅಧಿಕಾರ ಇದೆಯಾ? ಅಧಿಕಾರ ಇದೆಯಾ? ಈ ಅಧಿಕಾರವನ್ನು ದೇವರು ಕೊಡುವಂಥದ್ದು. ಇದನ್ನು ನೋಡಿ ಅಲ್ಲಿರುವಂಥ ಪ್ರಜೆಗಳು ಎಲ್ಲರೂ ಕೂಡ ಏನು ಮಾಡ್ತಾರೆ ಹೇಳಿ? ಕೊಂಡಾಡ್ತಾರೆ. ಪ್ರಭುವನ್ನು ಕೊಂಡಾಡಿದಾಗ ಆ ಮಾತೆಲ್ಲಿದೆ? ಲೋಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಲೋಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 38ನೇ ವಚನವನ್ನು ನೋಡಿ ಪ್ರಿಯರೇ. ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ. ಅಂದರೆ ದೇವರ ಹೆಸರಿನಲ್ಲಿ ಬರ್ತಾ ಇದ್ದಾರೆ. ಯಾರು? ಅರಸನು. ಯಾರು ಅರಸನು? ಯಾರು? ಪ್ರಭು. ಅರಸನಾಗಿ ಬಂದಿದ್ದಾನ? ಅರಸನಾಗಿ ಬಂದಿದ್ದಾನೆ. ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು. ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವು ಎಂದು ನಿಮಗೆ ಹೇಳುತ್ತೇನೆ. ಅಂದರೆ ಅಲ್ಲಿರುವಂಥ ಶಿಷ್ಯರೆಲ್ಲರೂ ಕೂಡ ದೇವರಿಗೆ ಜಯವಾಗಲಿ, ಕ್ರಿಸ್ತನಿಗೆ ಜಯವಾಗಲಿ, ಕರ್ತನಿಗೆ ಜಯವಾಗಲಿ, ಅರಸನಿಗೆ ಜಯವಾಗಲಿ ಎಂದು ಕೂಗುತ್ತಾ ಇದ್ದಾರೆ, ಘನಪಡಿಸ್ತಾ ಇದ್ದಾರೆ. ಘನಪಡಿಸುವಾಗ ಅಲ್ಲಿರುವಂಥ ಫರಿಸಾಯರು, ಅಂದರೆ ಯೇಸು ಕ್ರಿಸ್ತರನ್ನು ತಪ್ಪು ಹಿಡಿಯೋದಕ್ಕೆ ಆಗಿನ ಕಾಲದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅವರು ಬಂದು ಹೇಳುವಂಥದ್ದು ಏನು ಗೊತ್ತಾ? ಬೋಧಕನೇ, ನಿಮ್ಮ ಶಿಷ್ಯರು ಕೂಗ್ತಾ ಇದ್ದಾರಲ್ಲ, ಅವ್ರ ಬಾಯಿ ಮುಚ್ಚಿಸು ಅಂತ ಹೇಳಿದಾಗ ಅವರು ಬಾಯಿ ಮುಚ್ಚಿದರೆ ಈ ಕಲ್ಲುಗಳು ಕೂಗುತ್ತೆ. ಗೊತ್ತಾ ನಿಮಗೆ? ಅವರು ಬಾಯಿ ಮುಚ್ಚಿದರೆ ಕಲ್ಲುಗಳು ಕೂಗುತ್ತೆ. ಕಲ್ಲುಗಳು ಕೂಗುತ್ತಾ? ಅಂದರೆ ಇವರು ಸುಮ್ಮನಾದರೆ ಕಲ್ಲುಗಳು ಕೂಗುತ್ತಾ? ಇವರು ಸುಮ್ಮನಾದರೆ ಕಲ್ಲುಗಳು ಕೂಗುತ್ತಾ? ಏನು ಅರ್ಥ? ಏನು? ಯೇಸು ಪ್ರಭು ಬಂದಿದ್ದಾರೆ, ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದ್ದಾರೆ, ಅರಸನಾಗಿ ಬಂದಿದ್ದಾರೆ, ದೇವರು ಅಭಿಷೇಕ ಮಾಡಿದ್ದಾರೆ. ಅವರೆಲ್ಲರೂ ಜಯವಾಗಲಿ, ಜಯವಾಗಲಿ, ಕರ್ತನು ಬಂದಿದ್ದಾನೆ, ಕ್ರಿಸ್ತನು ಬಂದಿದ್ದಾನೆ, ಅರಸನು ಅಂತ ಹೇಳಿ ಅವರು ಕೂಗಿದಾಗ ಅಲ್ಲಿರುವಂಥ ಪರಿಸಾಯರಂದರೆ ಶಾಸ್ತ್ರಿಗಳಂದರೆ ಅವರು ಕೂಡ ಬೋಧಕರು. ಬೋಧಕರು ಬಂದು ಬೋಧಕನಿಗೆ ಹೇಳುವಂಥ ಮಾತೇನಂತ ನೋಡುವಾಗ, ಬೋಧಕನೇ, ಇವರು ಕೂಗ್ತಾ ಇದ್ದಾರೆ, ಇವರು ಬಾಯನ್ನು ಮುಚ್ಚಿಸು ಅಂದಾಗ ಆ ಬೋಧಕರಿಗೆ ಯೇಸು ಪ್ರಭು ಹೇಳಿರುವಂಥ ಮಾತೇನು ಗೊತ್ತಾ? ಪರಿಸಾಯರೇ, ಇವರು ಸುಮ್ಮನಾದರೆ ಈ ಕಲ್ಲುಗಳು ಕೂಗುತ್ತೆ. ಅಂದರೆ ಅವರು ಖಂಡಿತವಾಗಿ ದೇವರನ್ನು ಮಹಿಮೆ ಪಡಿಸಬೇಕು, ಘನಪಡಿಸಬೇಕು, ದೇವರ ಪ್ರೀತಿಯನ್ನು ಸಾರಬೇಕು. ಅವರು ಸಾರುವಂಥ ಜವಾಬ್ದಾರಿ ಶಿಷ್ಯರಿಗೆ ಕೊಡಲ್ಪಟ್ಟಿದೆ. ಇವರು ಒಂದು ವೇಳೆ ಸುಮ್ಮನಾದರೆ ಕಲ್ಲುಗಳು ಕೂಗುತ್ತಾ? ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಇದರ ಅರ್ಥ ಏನು ಗೊತ್ತಾ? ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವಂಥ ನೀವು ದೇವರ ಬಗ್ಗೆ ಘನಪಡಿಸಬೇಕು, ದೇವರನ್ನು ಕೊಂಡಾಡಬೇಕು. ಎರಡನೇದಾಗಿ ದೇವರ ಪ್ರೀತಿಯನ್ನು ಸಮಾಜದಲ್ಲಿ ಪರಿಚಯ ಮಾಡಬೇಕು. ನೀವು ಒಂದು ವೇಳೆ ಮೌನವಾಗಿದ್ದರೆ ಕಲ್ಲುಗಳು ಕೂಗುತ್ತೆ ಅಂತೆ. ಕಲ್ಲುಗಳ ಮೊರೆ ನಮ್ಗೆ ಕೇಳಿಸಲ್ಲ, ಆದರೆ ಕಲ್ಲುಗಳಿಗೆ ಕೂಗುವಂಥ ಶಕ್ತಿ ಇದೆಯಾ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ ಗ್ರಂಥದಲ್ಲಿ ನೋಡುವಾಗ, ಬೆಟ್ಟಗಳೇ, ಸಮುದ್ರವೇ, ಪರ್ವತವೇ, ನೀವೆಲ್ಲರೂ ದೇವರನ್ನು ಕೊಂಡಾಡಿರಿ ಅಂತ ಬರೆಯಲ್ಪಟ್ಟಿರುತ್ತಾರೆ.
ಒಂದ್ಸಾರಿ ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 5ನೇ ವಚನದಿಂದ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 5ನೇ ವಚನದಿಂದ, ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಅವನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂಥ ಕಟ್ಟಳೆಯನ್ನು ವಿಧಿಸಿದ್ದಾನೆ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ತಿಮಿಂಗಲಗಳು, ಆದಿಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು, ಬೆಟ್ಟಗಳು, ಎಲ್ಲ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲ ತುರಾಯಿ ಗಿಡಗಳು, ಎಲ್ಲ ಮೃಗ ಪಶು ಪಕ್ಷಿ ಕ್ರಿಮಿಗಳು, ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳುವಂಥ ಮಾತಿನಂತೂ ನೋಡುವಾಗ ಎಲ್ಲ ಟೋಟಲ್ ಪಂಚಭೂತಗಳು ಕೊಂಡಾಡಲಿ. ದೇವರನ್ನು ಕೊಂಡಾಡಬೇಕು ಅಂತ ಹೇಳಿದಾಗ ಇವೆಲ್ಲ ಕೊಂಡಾಡ್ತಾ ಇದೆ. ಬೆಟ್ಟಗಳು, ಪರ್ವತಗಳು, ಗಿಡಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವನ್ನು ಕೂಡ ದೇವರನ್ನ ಕೊಂಡಾಡ್ತಾ ಇವೆ. ದೇವರ ಮಾತಿಗೆ ವಿಧೇಯರಾಗಿ ತಗ್ಗಿಸ್ಕೊಂಡು ಒಳಪಟ್ಟು ಅವೆಲ್ಲ ಕೆಲಸ ಮಾಡ್ತಾ ಇದೆ, ದೇವರನ್ನು ಘನಪಡಿಸ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಏನು ಮಾಡ್ತಾ ಇದೆ ಅಂತ ನೋಡುವಾಗ, ಹಬಕ್ಕೂಕನ ಗ್ರಂಥ 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. ಹಬಕ್ಕೂಕನು 2ನೇ ಅಧ್ಯಾಯ 11ನೇ ವಚನ. ಹಬಕ್ಕೂಕನು 2ನೇ ಅಧ್ಯಾಯ 11ನೇ ವಚನ. ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಒರೆಸಿ ಕೂಗುವುದು, ಚಾವಡಿಯ ಮರಗಳೊಳಗಿಂದ ತೊಲೆಯು ಹೌದೆನ್ನುವುದು. ಏನು ಮಾಡುತ್ತಂತೆ ಕಲ್ಲುಗಳು ಏನು ಮಾಡುತ್ತಂತೆ ಅಂದರೆ ದೇವರನ್ನ ಘನಪಡಿಸ್ತಾ ಇದೆ, ದೇವರನ್ನು ಕೊಂಡಾಡ್ತಾ ಇದೆ. ಇನ್ನೊಂದು ಏನು ಮಾಡ್ತಾ ಇದೆ ಅಂತ ನೋಡುವಾಗ, ಈ ಕಲ್ಲುಗಳು ಅಂದರೆ ಯಾವ ಕಲ್ಲುಗಳು ಅಂತ ನೋಡುವಾಗ, ಗೋಡೆಯೊಳಗಿಂದ ಕಲ್ಲುಗಳು ದೇವರಿಗೆ ಮೊರೆ ಇಡ್ತಾ ಇದೆ ಅಂತೆ. ಏನೆಂದು ಮೊರೆ ಇಡ್ತಾ ಇದೆ ದೇವರಿಗೆ ಒಂದು ರೀತಿಯಲ್ಲಿ ನೋಡುವಾಗ ದೇವರನ್ನು ಕೊಂಡಾಡ್ತಾ ಇದೆ. ಏನು ಕೊಂಡಾಡ್ತಾ ಇದೆ? ಬೆಟ್ಟಗಳು, ಪರ್ವತಗಳು, ಸಮುದ್ರ, ತಿಮಿಂಗಲಗಳು, ಮೀನುಗಳು, ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಮರಗಳು, ಟೋಟಲ್ ಈ ಜಗತ್ತು ದೇವರನ್ನ ಕೊಂಡಾಡ್ತಾ ಇದೆ. ಮತ್ತು ಯಾರು ಕೊಂಡಾಡಬೇಕು? ದೇವರ ಮಕ್ಕಳಾಗಿರುವಂಥ ನಾವು ಕೊಂಡಾಡಬೇಕು, ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ಸಮಾಜಕ್ಕೆ ಅಂದರೆ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ, ಈ ಜ್ಞಾನವು ಅರ್ಥ ಆಗುವಂಥ ರೀತಿಯಲ್ಲಿ ಈ ಸಮಾಜಕ್ಕೆ ಪರಿಚಯ ಮಾಡಬೇಕೆಂದು ತಂದೆಯಾದ ದೇವರು ಪ್ರತಿಯೊಬ್ಬರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಬಾಯಿ ಕೊಟ್ಟಿದ್ದು ಸುಮ್ಮನೆ ಇರುವಂತಲ್ಲ, ದೇವರ ಪ್ರೀತಿಯನ್ನು ಸಾರಬೇಕು ಅಂತ ಹೊರಗಡೆ. ದೇವರನ್ನು ತಿಳಿಯದ ಪ್ರಜೆಗಳಿಗೆ, ದೇವರನ್ನು ಅರ್ಥ ಆಗದ ಪ್ರಜೆಗಳಿಗೆ ದೇವರ ಪ್ರೀತಿಯನ್ನು ಸಾರಬೇಕು. ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ತ್ಯಾಗವನ್ನು, ಕ್ರಿಸ್ತನ ಶಿಲುಬೆಯ ಮರಣವನ್ನು ಅನೇಕರಿಗೆ ಪರಿಚಯ ಮಾಡಬೇಕು ಎನ್ನುವಂಥ ಅಧಿಕಾರವನ್ನು, ಜವಾಬ್ದಾರಿಯನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ನೀನು ಮೌನವಾದರೆ ಕಲ್ಲುಗಳು ನಿನ್ನ ಮೇಲೆ ತಪ್ಪೊರಿಸುತ್ತೆ ಅಂತ. ನಾವು ಮೌನವಾದರೆ ಏನಾಗುತ್ತೆ ಗೊತ್ತಾ? ನಾವು ಮೌನವಾದರೆ, ನಾವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಕಲ್ಲುಗಳು, ಯಾವ ಕಲ್ಲುಗಳು? ನಿಮ್ಮ ಮನೆಯಲ್ಲಿದ್ದ ಗೋಡೆಯಲ್ಲಿದ್ದಂಥ ಕಲ್ಲುಗಳಮ್ಮ. ಅರ್ಥ ಆಗುತ್ತಾಯ? ಕತೆಗಳು ಕಲ್ತಿಲ್ಲ. ದೇವರ ಮಾತು ಏನಿದೆಯೋ ನೇರವಾಗಿ ಹೇಳುವಂಥ ಮಾತು. ಕತೆಗಳು ಬೇಡ. ಯಾರಾದರೂ ಕತೆಗಳು ಹೇಳ್ತಾರಾ? ಕತೆಗಳು ಕೇಳಬೇಡಿ. ಯಾರಾದರೂ ನಗಿಸ್ತಾರಾ? ಅದು ಬೇಡ ನಮಗೆ. ಯಾಕೆ ಬೇಕು ನಗು? ಯಾಕೆ ಬೇಕು ಕತೆಗಳು? ಹೋಗಿದ್ದ ಕಾಲ ಸಾಕು ಪ್ರಿಯರೇ, ಮುಗಿದೋಗಿದ್ದ ಕಾಲ ಸಾಕು. ಇನ್ನು ಇರುವಂಥ ಕಾಲ ಸ್ವಲ್ಪ ಕಾಲ ಇದೆ. ಈ ಸ್ವಲ್ಪ ಕಾಲದಲ್ಲಿ ಆ ತಂದೆಯಾದ ದೇವರನ್ನು ಮಹಿಮೆ ಪಡಿಸಿ, ಆ ದೇವರ ಸೇವೆಯನ್ನು ಮಾಡಿ, ಈ ಜೀವಿತ ಕಾಲ ಮುಗಿಸ್ಕೊಂಡು ಆತನ ಬಳಿಗೆ ಹೋಗೋದು ಬಿಟ್ಟು ಈ ಲೋಕದಗೋಸ್ಕರ ತವಕ ಪಡ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಏನೋ ಕಾಮಿಡಿಗಳು, ಯಾರಾದರೂ ಕಾಮಿಡಿಗಳು ಮಾಡಿದ್ರೆ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದು. ಸ್ವಲ್ಪ ನೀನು ಖುಷಿ ಪಟ್ಟರೆ ಪಡು, ಆದರೆ ದೇವರ ಸೇವೆ ಮಾಡದೆ ಹೋದರೆ, ದೇವ್ರಿಗೋಸ್ಕರ ಬದುಕೋದು ಹೋದರೆ ಬೆಂಕಿ ಕೊಂಡ ಇದೆ ಅಂತ ಹೇಳ್ತಾರೆ ದೇವರು. ಆಲೋಚನೆ ಮಾಡಿ. ಏನು ಬರೆಯಲ್ಪಟ್ಟಿದೆ? ಗೋಡೆಯೊಳಗಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಒರೆಸಿ ಕೂಗುವುದು. ಗೋಡೆಯೊಳಗಿಂದ ಕಲ್ಲುಗಳು ತಪ್ಪು ಒರೆಸ್ತಾ ಇದ್ದಂತ. ಅಮ್ಮ ಏನು ಮಾಡ್ತಾ ಇದೆ ಮಗನೇ? ದೇವರೇ,
ಭಾನುವಾರ ಪ್ರಾರ್ಥನೆಗೆ ಹೋಗ್ತಾ ಇದ್ದಾನೆ ದೇವರೇ, ಸ್ತುತಿ ಹಾಡುಗಳನ್ನು ಆಡಿದ್ದಾನೆ, ನೀನೇ ಸರ್ವಸ್ವ ಅಂತ ಹೇಳಿ ನಿನ್ನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹಾಡಾಡಿದ್ದಾನೆ, ಒಳ್ಳೆ ರೀತಿಯಲ್ಲಿ ಎಲ್ಲರೂ ಚಪ್ಪಾಳೆ ಹೊಡೆದು ಘನಪಡಿಸಿದ್ದಾರೆ ದೇವರೇ. ಮನೆಯಲ್ಲಿ ನೋಡಿ ದೇವರೇ ಎಲ್ಲ ಮೊಬೈಲ್ ಇಟ್ಕೊಂಡು ಎಲ್ಲ ಕೆಣಕ್ತಾ ಇದ್ದಾರೆ, ಉಲ್ಟಾ ಪಾಲ್ಟಾ. ಸಿನಿಮಾ ವೀಡಿಯೋಗಳು, ಆಮೇಲೆ ಇನ್ನೇನಪ್ಪ ಮೊಬೈಲ್ ಇಟ್ಕೊಂಡು ಎಲ್ಲಿದ್ದಾರೆ ದೇವರು, ಇಲ್ಲಿ ನೋಡಿ ದೇವರು ಹೆಂಗೆ ಆಗಿದ್ದಾರೆ ದೇವರು. ಟೋಟಲ್ ಪ್ರಪಂಚದಲ್ಲಿದ್ದಂಥ ಕ್ರೈಸ್ತರು ಪ್ರಿಯರ ದೇವ್ರ ಮಕ್ಕಳಿರ ಇಲ್ಲಿ ಏನೋ ಗ್ರಾಮದಲ್ಲಿದ್ದಂಥ ನಿಮ್ಮನ್ನು ಕುರಿತು ಹೇಳ್ತಾ ಇಲ್ಲ ನಾನು. ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಕ್ರೈಸ್ತರು ಕೆಟ್ಟೋಗಿದ್ದಾರೆ. ಭಾನುವಾರ ನಮ್ಮ ದೇವರು ಆರಾಧನೆ ಮಾಡ್ತೀವಿ, ದೇವ್ರ ಸ್ತೋತ್ರ. ಮನೆಗೆ ಹೋದ್ಮೇಲೆ ನಮ್ಮ ಆಟಗಳು ನೋಡಬೇಕು, ಬಯಲಾಟ. ನಮ್ಮ ಮಾತುಗಳು ನೋಡಬೇಕು, ನಮ್ಮ ಕ್ರಿಯೆಗಳು ನೋಡಬೇಕು, ನಮ್ಮ ಪ್ರವರ್ತನೆ ನೋಡಬೇಕು. ಇದೆಲ್ಲ ಯಾರು ನೋಡ್ತಾ ಇದ್ದಾರೆ? ಗೋಡೆಗಳಲ್ಲೆದ್ದ ಕಲ್ಲುಗಳು ನೋಡ್ತಾ ಇದೆ. ಈ ಕಲ್ಲುಗಳು ಏನು ಮಾಡ್ತಾ ಇದೆ ಗೊತ್ತಾ? ದೇವರೇ ಏನ್ರಿ, ವಿಡಿಯೋ ಕ್ಯಾಮ್ರಾ ಇದೆಯಲ್ಲ, ಇದು ರೆಕಾರ್ಡ್ ಮಾಡ್ತಾ ಇದೆಯಮ್ಮ, ಮೊಬೈಲ್ಗಳಿದೆಯಲ್ಲ ರೆಕಾರ್ಡ್ ಮಾಡ್ತಾ ಇದೆಯಾ? 1 ಸೆಕೆಂಡಲ್ಲಿ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸುತ್ತೆ ಏನು ಪಿಕ್ಚರು. ಅಂದರೆ ಹೊರಗಡೆ ಏನಿದೆಯೋ ಒಂದೇ 1 ಸೆಕೆಂಡಲ್ಲಿ ಇಲ್ಲ 1 ನಿಮಿಷದಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಿಮ್ಗೆ ತೋರಿಸುತ್ತೆ. ಅಂದರೆ ಏನು ಮಾಡಿದ್ದೀರಂದು ಪಿಕ್ಚರ್ ತೋರಿಸುತ್ತೆ. ಇದರಲ್ಲಿ ಏನಿದೆ? ಇದರಲ್ಲಿ ಈ ಪ್ರಕೃತಿಯ ಮೂಲಕ ಉಂಟಾಗಿರುವಂಥ ಪದಾರ್ಥಗಳು, ಹೌದಲ್ವಾ? ಬೇರೆನಾ? ಈ ಪ್ರಕೃತಿಯಲ್ಲಿ ಅಂದರೆ ಈ ಮಣ್ಣಿನಿಂದ, ಈ ಪ್ರಕೃತಿಯಿಂದ ತೆಗೆದಿರುವಂಥ ಪದಾರ್ಥಗಳು ಬಿಟ್ಟರೆ ಮತ್ತೇನಿಲ್ಲ. ಆಕಾಶದಿಂದ ಬಿದ್ದಿಲ್ಲ, ಇದು ಆಕಾಶದಿಂದ ಏನು ಬಿದ್ದಿಲ್ಲ. ಈ ಪ್ರಕೃತಿಯಲ್ಲಿ ಇದ್ದಂಥ ಪದಾರ್ಥಗಳನ್ನು ತೆಗೆದು ನೀವು ಏನು ಮಾತಾಡಿದ್ದೀರೋ, ನೀವು ಯಾವ ರೀತಿ ಇದ್ದೀರೋ, ನಿಮ್ಮ ಆಡಿಯೋ, ನಿಮ್ಮ ವಿಡಿಯೋ ಎಲ್ಲ ಇದು ತೋರಿಸುತ್ತೆ. ಮನುಷ್ಯನು ತಯಾರು ಮಾಡಿರುವಂಥ ವಸ್ತುವೇ ಎಲ್ಲ ತೋರಿಸುವಾಗ ದೇವರು ತಯಾರು ಮಾಡಿರುವಂಥ ಕಲ್ಲುಗಳಿದೆಯಲ್ಲ, ಈ ಕಲ್ಲುಗಳು, ಈ ಮಣ್ಣುಗಳು ಎಲ್ಲ ಕೂಡ ಪಿಕ್ಚರ್ ಸಹಿತವಾಗಿ, ವಿಡಿಯೋ ಸಹಿತವಾಗಿ ದೇವರಿಗೆ ಒಪ್ಪಿಸುತ್ತೆ. ಗೊತ್ತಾ ನಿಮಗೆ? ನಮ್ಗೆ ಗೊತ್ತಾ ರೀ? ಈ ಕಲ್ಲುಗಳಿದೆಯಲ್ಲ, ಈ ಕಲ್ಲುಗಳಾಗಿರ್ಬೋದು, ಮನೆಯಲ್ಲಿದ್ದಂಥ ಕಲ್ಲುಗಳಾಗಿರ್ಬೋದು, ಇಲ್ಲ ಚಾವಣಿ ಆಗಿರ್ಬೋದು, ಇಲ್ಲ ಮರಗಳಾಗಿರ್ಬೋದು, ಇವೆಲ್ಲ ಕೂಡ ದೇವ್ರಿಗೆ ಒಪ್ಪಿಸುವಂಥದ್ದು. ದೇವರೇ ನೋಡಿ, ದೇವರೇ ನಿಮ್ಮ ಮಕ್ಕಳು ನೋಡಿ, ದೇವರೇ ಭಾನುವಾರ ಬಂತು ಪ್ರಾರ್ಥನೆ ಮಾಡಿದ್ದಾರೆ, ಆದರೆ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ದೇವರು ನೋಡಿ, ದೇವರು ಅಂತೇಳಿ ನಮ್ಮನ್ನು ಕುರಿತು ದೇವರಿಗೆ ಒಪ್ಪಿಸುವಂಥದ್ದು. ತಪ್ಪಿಸ್ಕೊಳಕ್ಕಾಗುತ್ತಾ ರೀ? ನಾವು ತಪ್ಪಿಸ್ಕೊಳ್ತೀವ? ನಮ್ಮ ಮಾತು, ನಮ್ಮ ಸ್ಟೈಲು, ನಮ್ಮ ನುಡಿ, ನಮ್ಮ ನಡೆ, ನಮ್ಮ ಗರ್ವ, ನಮ್ಮ ಸೊಕ್ಕು ಏನೇನಿದೆಯೋ ಎಲ್ಲ ಪಿಕ್ಚರಲ್ಲಿ ತೋರಿಸಿ ದೇವರೇ ನೋಡಿ, ದೇವರೇ ನಿಮ್ಮ ಮಕ್ಕಳು ಎಲ್ಲ ನಾಟಕನೇ. ದೇವರೇ ಒಳ್ಳೆಯವರಿದ್ದಾರೆ, ಒಳ್ಳೆಯವ್ರ ಬಗ್ಗೆ ದೇವರೇ ಎಷ್ಟು ಒಳ್ಳೆ ಭಕ್ತರು. ಮರಿಯಮ್ಮಳ ಹಾಗೆ, ರೂತಳ ಹಾಗೆ, ಇಲ್ಲ ನಯೋಮಿ ಹಾಗೆ, ಮೋಶೆ ಹಾಗೆ, ದಾವಿದನಾಗೆ ಕೆಲವರು ಭಕ್ತರಿದ್ದಾರೆ. ಅವರು ಹೊರಗಡೆ ಇದ್ದರು, ಮನೆಯಲ್ಲಿದ್ದರು, ಎಲ್ಲ ಕಡೆ ಏನ್ರಿ ಯಥಾರ್ಥವಾಗಿ ಜೀವಿಸ್ತಾ ಇರ್ತಾರೆ. ಯಥಾರ್ಥವಾದಂಥ ಭಕ್ತರನ್ನು ನೋಡಿ ದೇವರು ಸಂತೋಷ ಪಡ್ತಾನೆ. ದೇವರು ಸಂತೋಷ ಪಡ್ತಾನೆ. ಅವರ ಹಿಂದೆ ದೇವದೂತರಿರ್ತಾರೆ. ನಮ್ಮನ್ನು ನೋಡಿ ದೇವರು ಸಂತೋಷ ಪಡಬೇಕಾ, ಅಥವಾ ನಮ್ಮ ಕ್ರಿಯೆಗಳನ್ನು ನೋಡಿ ದೇವರು ದುಃಖ ಪಡಬೇಕಾ? ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ. ದೇವರು ಸಂತೋಷ ಪಡಬೇಕಾದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಮೊಟ್ಟ ಮೊದಲು ದೇವರ ಸನ್ನಿಧಿಗೆ ಬಂದು, ದೇವರೇ ನಾವು ತಪ್ಪು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸು ದೇವರೇ ಅಂತ ಹೇಳಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ನಾನ ಪಡೆದುಕೊಂಡು ದೇವರ ರಾಜ್ಯದಲ್ಲಿ ಸೇರಬೇಕು. ಆ ನಂತರ ಭಕ್ತಿಯಿಂದ ನಡಿಬೇಕಮ್ಮ. ಪ್ರಾರ್ಥನೆ ಬರಬೇಕು, ಮಿಸ್ ಮಾಡಬಾರ್ದು. ಯಾಕೆಂದರೆ ದೇವರ ರಾಜ್ಯ ಇದು, ದೇವರ ಸಭೆ ಇದು, ಕ್ರಿಸ್ತನ ಸಭೆ ಇದು, ನಮ್ಮನ್ನು ಪರಲೋಕಕ್ಕೆ ನಡೆಸ್ಕೊಂಡು ಹೋಗುವಂಥ ಸಭೆ ಇದು, ನಮ್ಮನ್ನು ನಿತ್ಯ ಲೋಕಕ್ಕೆ ಸೇರಿಸುವಂಥ ಸಭೆ ಇದು. ನಮ್ಮನ್ನು ನಿತ್ಯ ಲೋಕಕ್ಕೆ ಸೇರಿಸುವಂಥ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಭಕ್ತಿಯಿಂದ ನಡಿಬೇಕು. ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಡಿಬೇಕು. ನಡೆದ್ರೆ ಅದ್ಭುತವಾದಂಥ ಲೋಕ, ಮಹಾಲೋಕ, ನಿತ್ಯ ಜೀವ ಕೊಡುವಂಥ ಲೋಕ ಇದೆಯಲ್ಲ, ಅಂಥ ಮಹಾಲೋಕವನ್ನು, ಅದ್ಭುತವಾದಂಥ ಲೋಕವನ್ನು ನಾವು ಸೇರ್ತೀವಿ. ಅದು ಅದ್ಭುತವಾದದ್ದು, ಅದು ಶ್ರೇಷ್ಠವಾದದ್ದು, ಅದು ಸರ್ವೋತ್ತಮವಾದದ್ದು. ಅಂಥ ಉತ್ತಮವಾದ, ಸರ್ವೋತ್ತಮವಾದ ಆ ಲೋಕವನ್ನು, ಆ ದೇಶವನ್ನು, ಇಲ್ಲಾಂದರೆ ಪರಲೋಕವನ್ನು ನಾವು ಪಡಿಬೇಕಾದರೆ ಈ ಲೋಕದಲ್ಲಿ ಭಕ್ತಿಯ ಮೂಲಕ ಆಧಾರ ಪಟ್ಟಿದೆ ರೀ, ಭಕ್ತಿ. ಅದಕ್ಕೆ ಅಪೊಸ್ತಲರು ಏನು ಮಾಡಿದ್ದಾರೆ? ದೇವರನ್ನು ಅರ್ಥ ಮಾಡಿಕೊಂಡು ಸುವಾರ್ತೆ ಸಾರಿದ್ದಾರೆ, ತಮ್ಮ ಬದುಕುಗಳನ್ನು ಸಮರ್ಪಣೆ ಮಾಡಿದ್ದಾರೆ.
ತಮ್ಮ ಜೀವಿತವನ್ನು ಕುಂತರು ದೇವರು, ನಿಂತರು ದೇವರು, ಸುವಾರ್ತೆ. ಕಷ್ಟ ಬಂದರು, ಶೋಧನೆಗಳು ಬಂದರು, ಯಾರಾದರೂ ಬೈದರು ಪರವಾಗಿಲ್ಲ, ಹೊಡೆದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ದೇವರ ಪ್ರೀತಿಯನ್ನು ಸಾರಬೇಕು, ದೇವರ ಪ್ರೀತಿ ಸಾರಿ ಈ ಬದುಕನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಅವರು ಸಿದ್ಧರಾಗಿದ್ದಾರೆ. ಇವತ್ತು ನಾವು ಯಾವ ರೀತಿ ಸಿದ್ಧರಾಗ್ತಾ ಇದ್ದೀವಿ? ಪ್ರತಿಯೊಬ್ಬರು ಸಿದ್ಧರಾಗಬೇಕು. ಪ್ರತಿಯೊಬ್ಬರಲ್ಲಿ ಯಾರು ಕಾಣಬೇಕು? ಯೇಸು ಪ್ರಭು ಕಾಣಬೇಕು. ಪ್ರತಿಯೊಬ್ಬರಲ್ಲಿ ಯೇಸು ಪ್ರಭುವಿನ ಗುಣಗಳು ಕಾಣಬೇಕಮ್ಮ. ಯೇಸು ಪ್ರಭು ಗುಣಗಳು ಕಾಣಬೇಕು. ನಮ್ಮಲ್ಲಿ ಕಲ್ಮಶ, ನಮ್ಮಲ್ಲಿ ಹೊಟ್ಟೆ ಕಿಚ್ಚು, ನಮ್ಮಲ್ಲಿ ದ್ವೇಷ ಹಾಗೆ ಇವು ಇರಬಾರದು. ಇವೆಲ್ಲ ಸೈತಾನನ ಮೂಲಕ ಬಂದದ್ದು. ಇವೆಲ್ಲ ಆದ್ದರಿಂದ ಕೊನೆ ದಿನಗಳಲ್ಲಿದ್ದಂಥ ನಾವು ದೇವರನ್ನ ಅರ್ಥ ಮಾಡಿಕೊಂಡು ದೇವರಿಗೆ ಒಳಪಟ್ಟು ಕ್ರಿಸ್ತನಲ್ಲಿ ಇದ್ದಂಥ ಆ ಗುಣಗಳನ್ನು ನಾವು ತೋರಿಸ್ಬೇಕು. ದೇವರ ಮಕ್ಕಳಾಗಬೇಕು. ದೇವರ ಪ್ರೀತಿಯನ್ನು ಲೋಕಕ್ಕೆ ಪರಿಚಯ ಮಾಡಬೇಕು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳಿದ್ದಾರೆ ಪ್ರಭು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆ ಬೆಳಕು ಲೋಕದಲ್ಲಿ ಒಳಿಬೇಕು, ಲೋಕದಲ್ಲಿ ಬೆಳಗಬೇಕು, ಲೋಕದಲ್ಲಿ ಅದ್ಭುತವಾಗಿ ಒಳಿಬೇಕು. ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಬಡವರಾಗಿದ್ದರೂ ಪರವಾಗಿಲ್ಲ, ಹೇಗಿದ್ದರೂ ಪರವಾಗಿಲ್ಲ, ನಿಮ್ಮ ಮಾತಿನಲ್ಲಿ ಕ್ರಿಸ್ತನ ಕಾಣಬೇಕು. ನಡೆಯಲ್ಲಿ, ನುಡಿಯಲ್ಲಿ, ಪ್ರವರ್ತನೆಯಲ್ಲಿ ಯೇಸು ಪ್ರಭು ಕಾಣಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಹಾಗೆ ಕಂಡಾಗ ದೇವರಂತಾನೆ, ಬಾ ಮಗನೇ, ಭೂಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಭಕ್ತಿಯಿಂದ ಜೀವಿಸಿದೆಯಲ್ಲ, ಬಾ ಮಗಳೇ, ನಿನಗೆ ಪರಲೋಕ ಕೊಡ್ತೀನಿ. ಬಾ ಮಗನೇ, ನಿನಗೋಸ್ಕರ ಪರಲೋಕ ಸಿದ್ಧ ಮಾಡಿದ್ದೆ. ಬೇಕಾ? ಮಿಸ್ ಮಾಡ್ಕೊಳ್ತೀವ ನೋಡಿ. ನಾವು ತಪ್ಪಿಸ್ಕೊಳ್ತಾ ಅಂದರೆ ಅದನ್ನು ಕಳ್ಕೊಳ್ತಾ ಇದ್ದೀವ ಅಥವಾ ಕಾಪಾಡ್ಕೊಳ್ತಿದ್ದೀವ ಅಂತೇಳಿ ನಿಮ್ಮ ಕೈಯಲ್ಲಿದೆ. ಯಾರ ಕೈಯಲ್ಲಿದೆ ಹೇಳಿ? ನಿಮ್ಮ ಕೈಯಲ್ಲಿದೆ. ಅಂದರೆ ನೀವು ಯಾವ ರೀತಿ ಬದುಕ್ತೀರೋ, ಯಾವ ರೀತಿ ಬಿಡುತ್ತೀರೋ ಅನ್ನೋದು ನಿಮ್ಮ ಕೈಯಲ್ಲಿ. ಕಾಪಾಡ್ಕೊಳ್ತೀರೋ ಅಥವಾ ಕೈ ಬಿಟ್ಟು ಕಳ್ಕೊಳ್ತೀರೋ ನೋಡಿ. ಪ್ರಿಯರ ದೇವ್ರ ಮಕ್ಕಳಿರ, ಜಾಗ್ರತೆ ಪಡಿ. ಕೊನೆ ದಿನಗಳು. ನಮ್ಮ ಭಕ್ತಿಗೆ ಜಾಗ್ರತೆ, ನಮ್ಮ ನಂಬಿಕೆ ಜಾಗ್ರತೆ. ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಬ್ಬರನ್ನ ದ್ವೇಷಿಸಬೇಡಿ, ಯಾರನ್ನೂ ದ್ವೇಷಿಸೋಕೆ ಹೋಗಬೇಡಿ, ಯಾರ ಮೇಲೆ ಚಾಡಿ ಹೇಳೋಕ್ಕೆ ಹೋಗಬೇಡಿ. ಯಾರ ಮೇಲೆ ಆದರೂ ಚಾಡಿ ಹೇಳಿದ್ರೆ ಆ ಚಾಡಿ ದೇವರಿಗೆ ಕಂಪ್ಲೇಂಟ್ ಕೊಡು, ಅದೇ ಹೇಳುತ್ತೆ. ಅಂದರೆ ದೇವ್ರ ಹತ್ರ ಹೋಗುತ್ತೆ. ದೇವರೇ, ನಿಮ್ಮ ಮಗಳು ಭಕ್ತಳಂತ ಹೇಳ್ತಾ ಇದ್ದಾಳೆ, ಇನ್ನೊಬ್ಬರಿಗೆ ಚಾಡಿ ಹೇಳ್ತಾ ಇದ್ದಾಳೆ ದೇವರು. ಈ ಗೋಡೆಗಳಲ್ಲಿ ಕಲ್ಲುಗಳು ಹೋಗಿ ಹೇಳುತ್ತೆ, ದೇವರೇ ಈ ರೀತಿ ದ್ವೇಷ ಇಟ್ಕೊಂಡಿದ್ದಾರೆ ದೇವರೇ ನಿಮ್ಮ ಮಕ್ಕಳು. ನಮ್ಮ ಮೇಲೆ ಕಂಪ್ಲೇಂಟ್ ಕೊಡುತ್ತೆ, ನಮ್ಮ ಮೇಲೆ ದೂರನ್ನು ಹೇಳುತ್ತೀರಿ. ದೇವ್ರು ನೋಡುವಂಥದ್ದು ಏನು ಗೊತ್ತಾ? ಯಥಾರ್ಥವಾದಂಥ ಪ್ರೀತಿ. ಆ ಪ್ರೀತಿಯಲ್ಲಿ ಕ್ಷಮೆ ಗುಣ ಇದೆ. ಕ್ರಿಸ್ತನ ಪ್ರೀತಿಯಲ್ಲಿ ಕಾಪಾಡುವಂಥ ಗುಣ ಇದೆ, ಕನಿಕರ ಇದೆ, ಒಳ್ಳೆಯದಿದೆ ರೀ, ಮಹಾಶಕ್ತಿ. ಆ ಒಳ್ಳೆಯ ಗುಣಗಳನ್ನು ನಾವೇನು ಮಾಡಬೇಕು ಹೇಳಿ? ಹೃದಯದಲ್ಲಿ ಸೇರಿಸ್ಕೊಳ್ಬೇಕು. ಏನು ಗುಣ? ಕೆಟ್ಟ ಗುಣಗಳನ್ನು ತೊಲಗಿಸ್ಬೇಕು. ಆ ರೀತಿ ನಾವು ಜೀವಿಸ್ಬೇಕು ಅನ್ನೋದಕ್ಕೇ ಪ್ರಭು ಬಂದಿದ್ದು. ನಮ್ಮನ್ನು ದೇವ್ರಿಗೆ ಒಪ್ಪಿಸ್ಬೇಕಂತಲೇ ಪ್ರಭು ಬಂದಿದ್ದು. ದೇವ್ರ ಬಳಿಗೆ ಸೇರಿಸ್ಬೇಕಂತಲೇ ಪ್ರಭು ಬಂದಿದ್ದು. ಈ ಲೋಕ ಅಂತೀರಾ ನಾಶವಾಗುತ್ತೆ. ನಿನ್ನೆ ತೋರಿಸಿದ್ದೀನಲ್ಲ, ಈ ಲೋಕ, ಈ ಜಗತ್ತು ಸಂಪೂರ್ಣ ನಾಶವಾಗುತ್ತೆ. ಆದ್ದರಿಂದ ಎಲ್ಲರನ್ನ ಪ್ರೀತಿಸಿ. ಯಾರಾದರೂ ಒಂದು ಮಾತು ಬೈದಿದ್ದೀರಾ? ಯಾರಾದರೂ ಒಂದು ಮಾತನ್ನು ನಿಮ್ಗೆ ಏನಾದರೂ ಅಂದಿದ್ದಾರಾ? ಏನು ಮಾಡ್ತೀರ ಅವಾಗ? ದೇವರ ನಾಮದಲ್ಲಿ ಅವ್ರನ್ನ ಕ್ಷಮಿಸಿಬಿಟ್ಬಿಡಿ. ಬೇಡ, ಯಾರ ಮೇಲೆ ಚಾಡಿ ಹೇಳೋಕ್ಕೆ ಹೋಗಬೇಡಿ, ಯಾರನ್ನು ದೂಷಿಸೋಕೆ ಹೋಗಬೇಡಿ. ವಾಕ್ಯವನ್ನು ಕಲಿರಿ, ಭಕ್ತಿಯಿಂದ ಜೀವಿಸಿರಿ ಪ್ರಿಯರೇ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.